ರೈತ ಬಾಂಧವರೇ, ಈಗ ಕೇಳಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯ ಕಾರ್ಯಚಟುವಟಿಕೆಗಳ ಕುರಿತು ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ ಕೆಟಿ ಅವರಿಂದ ಮಾಹಿತಿ. ಕೃಷಿ ವಿಜ್ಞಾನ ಕೇಂದ್ರ ಇನ್ಸ್ಟಿಟ್ಯೂಟ್ ಅಂದ್ರೆ ಯೂನಿವರ್ಸಿಟಿ ಕೆಳಗಡೆ ನಮ್ಮ ಅಗ್ರಿಕಲ್ಚರ್ ಫಾರ್ಮ್ ಯೂನಿವರ್ಸಿಟಿ ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ 4-5 ಇದೆಯಲ್ಲ, ಇದು ಆ ಯೂನಿವರ್ಸಿಟಿ. ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಆಯ್ತು, ಮೊನ್ನೆ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಲಾಸ್ಟ್ 3-4 months ಬ್ಯಾಕ್. ಇಲ್ಲಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಅಂತಂದ್ರೆ ಅಗ್ರಿಕಲ್ಚರ್ ಯೂನಿವರ್ಸಿಟಿಯಲ್ಲಿ 3 ವಿಂಗ್ ಇದೆ: ಟೀಚಿಂಗ್, ರಿಸರ್ಚ್ ಅಂಡ್ ಎಕ್ಸ್ಟೆನ್ಷನ್. ಈ ಟೀಚಿಂಗ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಾಲೇಜಸ್ ಇದೆ ನಮ್ಮಲ್ಲಿ. ಅಗ್ರಿಕಲ್ಚರ್ BSc, BSc ಹಾರ್ಟಿಕಲ್ಚರ್, ವೆಟರ್ನರಿ, ಅನಿಮಲ್ ಸೈನ್ಸ್ ಅಂತ ಒಂದಿದೆ. ವೆಟರ್ನರಿ, TRE ಟೀಚಿಂಗ್, ರಿಸರ್ಚ್ ಮತ್ತೆ ಎಕ್ಸ್ಟೆನ್ಷನ್ ಅಂತ 3. What is the meaning of mandates? In mandates ಅಂದ್ರೆ compulsory they have to undergo compulsory taking out that particular work or activities ಅಂತ ಹೇಳ್ತೀವಿ. Teaching they prepare the manpower. In under teaching they prepare the manpower. BSc Agri, MSc Agri, PhD Agriculture. ಅಲ್ಲಿ ಕೋರ್ಸ್ ಇಷ್ಟು 3 ಕೋರ್ಸ್ಗಳು ನಮ್ಮಲ್ಲಿ ಇದೆ. ರಿಸರ್ಚ್ ಅಂತ ಬಂದಾಗ ಸಂಶೋಧನೆ ನಮ್ಮಲ್ಲಿ ಸಂಶೋಧನೆ ಕೂಡ ಆಗ್ತಾ ಇದೆ. ಸಂಶೋಧನೆ ಯಾವ ಬೇಸಿಸ್ ಮೇಲೆ ಆಗ್ತಾ ಇದೆಯಪ್ಪ ಅಂತಂದ್ರೆ ಬೇಸ್ಡ್ ಆನ್ ದಿ ನೀಡ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ಹೋಮ್. ವಿತ್ ದ ಕ್ಲೈಂಟ್ಸ್ ಆಫ್ ಅವರ್ ಎಕ್ಸ್ಟೆನ್ಷನ್ ಫಾರ್ಮರ್ಸ್. ಬೇರೆ ನಮಗೆ ಕ್ಲೈಂಟ್ಸ್ ಫಾರ್ಮರ್ಸ್. ಬೇಸ್ಡ್ ಆನ್ ದ ನೀಡ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್, ದಿ ರಿಸರ್ಚ್ ಸ್ಟೇಷನ್ ದೇ ಡೆವಲಪ್ ದ ಟೆಕ್ನಾಲಜಿ, ದೇ ಅವಾಯ್ಡ್ ದ ಟೆಕ್ನಾಲಜಿ. ವಾಟ್ ಇಸ್ ಮೀನಿಂಗ್ ಆಫ್ ಟೆಕ್ನಾಲಜಿ? ಏನ್ ಟೆಕ್ನಾಲಜಿ ಯೂಶಲಿ ನಾವು ಯೂಸ್ ಮಾಡ್ತಾ ಇರ್ತೀವಲ್ಲ, ಟೆಕ್ನಾಲಜಿ ಕನ್ನಡದಲ್ಲಿ ಟೆಕ್ನಾಲಜಿ ತಂತ್ರಜ್ಞಾನ. ತಂತ್ರಜ್ಞಾನ ಟೆಕ್ನಾಲಜಿ ಮೀನ್ಸ್ ಎನಿ innovation or device which minimizes the uncertainty among the user. ನಾವು ಯಾವುದೋ ಟೆಕ್ನಾಲಜಿ ತಂತ್ರಜ್ಞಾನ ಇದ್ದಾಗ ಅದನ್ನ ಯಾರು ಯೂಸ್ ಮಾಡ್ತಾರೋ ಅವರ ಒಂದು ಸಮಸ್ಯೆಗೆ ಪರಿಹಾರ ಕೊಡುತ್ತದೋ. ನಮ್ಮ ಟೆಕ್ನಾಲಜಿ ಏನಪ್ಪ ಅಂತಂದ್ರೆ ರಿಲೇಟೆಡ್ ಟು ಅಗ್ರಿಕಲ್ಚರ್. ಏನ್ ಟೆಕ್ನಾಲಜಿ? ನಮ್ಮ ಯಾವ ತರ ಟೆಕ್ನಾಲಜಿ? ಯಾವುದೋ ಒಂದು ಸೀಡ್ಸ್ ಆಗಿರ್ಬೋದು, ಅಲ್ಲಿ ಫಾರ್ಮರ್ಸ್ ಆರ್ ಯೂಸಿಂಗ್ ಲೋಕಲ್ ವೆರೈಟಿ ಆರ್ ಲೋ ಯೀಲ್ಡಿಂಗ್ ವೆರೈಟಿ. ದಟ್ ರಿಸರ್ಚ್ ಸ್ಟೇಷನ್ ಕಂಡಕ್ಟ್ ರಿಸರ್ಚ್ ಅಂಡ್ ದೇ ಡೆವಲಪ್ ದಿ ಹೈ ಯೀಲ್ಡಿಂಗ್ variety. That is called technology. That's one of the technology. Means seeds also one of the technology. But some of the farmers facing some of the problems like pest or disease. That's also one of the major problem farmers are facing. That to manage the pest, some of the technology they develop to manage the pest. ಗೊತ್ತಿದೆಯಾ ಕೀಟ? Anybody from ಕಡು ಸೈಡ್ ಇದೆಯಾ? Anybody from ರಾಯಚೂರು ಕಡೆ ಆ ಕಡೆ ನಾರ್ತ್ ಕರ್ನಾಟಕ? ಮತ್ತೆ ಯಾಕೆ ಮೇಜರ್ ಆ ಕಡೆ ಇದೆ? ಎಕ್ಸಾಮ್ ವಿಜಂತಿ ಅಂತ. ಅದಕ್ಕೆ ಏನು ಮೇಜರ್ ಪ್ರಾಬ್ಲಮ್ ಏನು? ಅದಕ್ಕೆ ಮೇಜರ್ ಪೆಸ್ಟ್ ಇರುವುದು ಗೊತ್ತಿದೆಯಾ? ಸ್ವಲ್ಪ ತಿಳ್ಕೋಬೇಕು. ಇನ್ನು ಮುಂದೆಲ್ಲ ಹಾರ್ಡ್ ವರ್ಕ್ ಅಂತ ಹೇಳ್ತೀವಿ ನಾವು, ಅದನ್ನ ಕಾಯಿ ಕೊರಕ ಅಂತ ಹೇಳ್ತೀವಿ. ದಟ್ಸ್ ಒನ್ ಆಫ್ ಮೇಜರ್ ಪ್ರಾಬ್ಲಮ್ ಅಲ್ವಾ? ಅದಕ್ಕೆ ದ ರಿಸರ್ಚರ್ ಫೈಂಡ್ಸ್ ಔಟ್ ದಿ ಸೊಲ್ಯೂಷನ್ ಹೌ ಟು ಮ್ಯಾನೇಜ್ ದಿ ದಟ್ ಪರ್ಟಿಕ್ಯುಲರ್ ಪೆಸ್ಟ್. ಅದನ್ನ ಬೆಸ್ಟ್ ಮ್ಯಾನೇಜ್ ಮಾಡಲಿಕ್ಕೆ ಒಂದು ಏನೋ ಒಂದು ಕೆಮಿಕಲ್ಸ್, ರಾಸಾಯನಿಕ ಆಗಿರ್ಬೋದು, ಇವನ್ ಆರ್ಗ್ಯಾನಿಕ್ ಇನ್ಆರ್ಗ್ಯಾನಿಕ್ ಯಾವ್ದು ಬೇಕೋ ಆಗಿರ್ಬೋದು. ಈಗ ಜಾಸ್ತಿ ನಾವೇನ್ ಮಾಡ್ತಾ ಇದೀವಿ, ಆರ್ಗ್ಯಾನಿಕ್ ಪ್ರಾಡಕ್ಟ್ ಜಾಸ್ತಿ ಮೂವ್ಮೆಂಟ್, ಆರ್ಗ್ಯಾನಿಕ್ ಪ್ರಾಡಕ್ಟ್ ಜಾಸ್ತಿ ರೆಕಮೆಂಡ್ ಮಾಡ್ತಾ ಇದೀವಿ. ಬಿಫೋರ್ ಇಂಡಿಪೆಂಡೆನ್ಸ್ ಏನಾಗಿದೆ, ಆಫ್ಟರ್ ಇಂಡಿಪೆಂಡೆನ್ಸ್ ಇನ್ 60s ಅಲ್ಲಿ ಒಂದು ರೆವಲ್ಯೂಷನ್ ಆಯ್ತು. ರೆವಲ್ಯೂಷನ್ ಆಯ್ತು. ಯಾಕೆ? ಇನ್ಕ್ರೀಸ್ ದಿ ಯೀಲ್ಡ್ ಬಿಕಾಸ್ ಯು ಕಾಂಟ್ ಏಬಲ್ ಟು ಫೀಡ್ ದಿ ಪಾಪ್ಯುಲೇಷನ್. ನಮ್ಮ ಇರ್ತಕ್ಕಂಥ ಆಲ್ಮೋಸ್ಟ್ ಒಂದು 70 crores ಅಷ್ಟೇ ಪಾಪ್ಯುಲೇಷನ್. ಅವಾಗ ಅಷ್ಟಕ್ಕೆ ನಾವು ಫೀಡ್ ಮಾಡಕ್ ಆಗ್ತಿಲ್ಲ. ಅವಾಗ ಓನ್ಲಿ 34 million tons ಮಾತ್ರ ನಾವು ಅಗ್ರಿಕಲ್ಚರ್ ಪ್ರೊಡಕ್ಷನ್ ಇತ್ತು. ಈಗ ಎಷ್ಟಾಗಿದೆ? 360 million tons. 34 ಇಲ್ಲಿ 360 million tons ಆಗಿದೆ. ಇಂಟಿಗ್ರೇಷನ್ ಆಫ್ ದಿ ಟೆಕ್ನಾಲಜಿ, ಅಡ್ವಾನ್ಸ್ ಟೆಕ್ನಾಲಜಿ ಟು ಟೆಕ್ನಾಲಜಿ ಡ್ಯೂ ಟು ಗ್ರೀನ್ ರೆವಲ್ಯೂಷನ್. ಅವಾಗ ಏನ್ ಮಾಡ್ತಿದ್ವಿ, ಈ ಫಸ್ಟ್ ಫಾರ್ಮರ್ಸ್ ಟು ಪುಟ್ ಅಪ್ಲೈ ದಿ ಫರ್ಟಿಲೈಸರ್ ಕೆಮಿಕಲ್ಸ್. ಈಗ ಏನ್ ಮಾಡ್ತಿದ್ವಿ, ವಿ ಆರ್ ಫೋರ್ಸಿಂಗ್ ದೆಮ್ ಟು ಸ್ಟಾಪ್ ಯೂಸಿಂಗ್ ಕೆಮಿಕಲ್ಸ್ ಆರ್ ಫರ್ಟಿಲೈಸರ್ ಟು ಅಪ್ಲೈ ದಿ ಆರ್ಗ್ಯಾನಿಕ್ ಅಂತ ಹೇಳ್ತಿದ್ವಿ. ಯಾಕೆ? ನಮ್ಮಲ್ಲಿ ಅಷ್ಟು ಸಮಸ್ಯೆ ಆಗ್ತಿದೆ, ಸಾಯಿಲ್ ಅಂತೂ ಬಹಳ ಡಿಟೇಕ್ ಆಗ್ತಾ ಇದೆ. ಬಿಕಾಸ್ ಅರ್ಲಿಯರ್ ಓಸಿ ಅಂತ ಹೇಳಿ ಆರ್ಗ್ಯಾನಿಕ್ ಕಾರ್ಬನ್
3.5 ಇತ್ತು ಆ ಟೈಮಲ್ಲಿ. ಈಗ ಏನಾಗ್ತದೆ, ಅವರೇಜ್ 0.5 ಬಂದಿದೆ. ಹಂಗಾಗಿ ಸಾಯಿಲಲ್ಲಿ ಏನು ಉಳಿಸಿಲ್ಲ, ಸಾಯಿಲ್ ಅಷ್ಟು ಡಿಗ್ರೇಡ್ ಆಗಿಬಿಟ್ಟಿದೆ. ಸಾಯಿಲಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಇಲ್ಲ, ನ್ಯೂಟ್ರಿಯೆಂಟ್ಸ್ ಹಿಡಿದಿಟ್ಕೊಳ್ಳೋ ಒಂದು ಶಕ್ತಿನೂ ಇಲ್ಲದಂಗೆ ಆಗುತ್ತಿದೆ. ನಂಬ್ತಿಲ್ಲ, ಸಣ್ಣ ಮಳೆ ಬಂದು ಡ್ಯಾಮ್ ತೆಗೆಯಲು ಕುಂತಿದ್ದಾವೆ. ಪಕ್ಕವಿದ ರೀಸನ್ ವೈ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ, ಇನ್ಫಿಲ್ಟ್ರೇಷನ್ ಆಗ್ತಾ ಇದೆ, ಬಂದಿರಂಗೆ ಫ್ಲೋಪ್ ಆಗ್ತದೆ. ಸಾಯಿಲ್ ಅಷ್ಟು ಹಾಳಾಗಿ ಹೋಗ್ಬಿಟ್ಟಿದೆ. ನಾವು ಖುಷಿ ಪಡ್ತಾ ಇದೀವಿ ಡ್ಯಾಮ್ ತುಂಬಿತು, ಕೆರೆ ತುಂಬಿತು ಅಂತ. ಅದಲ್ಲ, ಅಷ್ಟು ಹಿಂಗೆ ಸಮಸ್ಯೆಯಿಂದ ನಾವು ಡ್ಯಾಮ್ ಕೆರೆಗೆಲ್ಲ ತುಂಬ್ತಿದ್ದೇವೆ. ಹಂಗಾಗಿ ಈಗ ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಮಾಡಲೇಬೇಕು. ನಾವು ಆ ದೃಷ್ಟಿಯಿಂದ ಆರ್ಗ್ಯಾನಿಕಲಿ ಹೋಗ್ತಾ ಇದೀವಿ. ಹಂಗಾಗಿ ಟೆಕ್ನಾಲಜಿ ನಥಿಂಗ್ ಬಟ್ ಎನಿ ಟೆಕ್ನಾಲಜಿ, ಸೀಡ್ಸ್ ಇಸ್ ಒನ್ ಆಫ್ ದ ಟೆಕ್ನಾಲಜಿ ಅಂಡ್ ಆಲ್ಸೋ ಕೆಮಿಕಲ್ಸ್. ನಾವು ಕೆಮಿಕಲ್ಸ್ ಅಂತ ಹೇಳ್ತೀವಿ, ಎನಿ ಫರ್ಟಿಲೈಸರ್ ರೈತರಿಗೆ ಒಂದು ಸಂಶೋಧನೆ ಮೂಲಕ ರೈತರಿಗೆ ಕೊಡ್ತೀವಿ. ಅದು ಕೂಡ ಟೆಕ್ನಾಲಜಿ ಬೇಸ್ಡ್ ಆನ್ ನೀಡ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ಫಾರ್ಮರ್ಸ್. ರಿಸರ್ಚ್ ಸ್ಟೇಷನ್ ದೇ ಆರ್ ಗೋಯಿಂಗ್ ಟು ಡೆವಲಪ್ ದಿ ಟೆಕ್ನಾಲಜಿ. ಆ ಟೆಕ್ನಾಲಜಿ ಎಲ್ಲಿ ಹೋಗ್ಬಿಟ್ಟು ಅಲ್ಟಿಮೇಟ್ ಫಾರ್ಮರ್ಸ್ಗೆ ಹೋಗ್ಬೇಕು. ಫಾರ್ಮರ್ಸ್ ಹೋಗುವಾಗ their researcher mandate is only development of the technology. Their mandate is development of the only technology based on needs and interests of the farmers and also based on feedback of the extension worker. They are going to develop the technology. ಆ ಟೆಕ್ನಾಲಜಿ ರೈತರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಬೇಕು. ಯಾವ ಇನ್ಸ್ಟಿಟ್ಯೂಟ್ ಅದೋ? ದಟ್ ಈಸ್ ಎಕ್ಸ್ಟೆನ್ಷನ್. ರೈತರಿಗೆ ಟೆಕ್ನಾಲಜಿ ತಲುಪಿಸಬೇಕಂದ್ರೆ they need one institute that is called extension to bridge the gap between researcher and farmers. ಈ ಗ್ಯಾಪ್ ಏನಿದೆ, ಗ್ಯಾಪ್ ಫಿಲ್ ಮಾಡಕ್ಕೆ ಎಕ್ಸ್ಟೆನ್ಷನ್ ಬೇಕು. ಆ ಎಕ್ಸ್ಟೆನ್ಷನ್ ಕೃಷಿ ವಿಜ್ಞಾನ ಕೇಂದ್ರ. ನಾವೇನಪ್ಪ ಮಾಡ್ತೀವಿ ಅಂದ್ರೆ ರಿಸರ್ಚ್ ಸ್ಟೇಷನ್ ಅಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿತ್ತು, ಆ ಟೆಕ್ನಾಲಜಿ ತಗೊಂಡು ಹೋಗ್ಬಿಟ್ಟು ರೈತರಿಗೆ ಕೊಡ್ತೀವಿ. ನಮ್ಮ KVK ಮೂಲಕ ನಾವು ಅದನ್ನ ರೈತರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀವಿ ಬೈ ಆರ್ಗನೈಸಿಂಗ್ ಡಿಫರೆಂಟ್ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್. ಕೇಳಿದ್ರೆ ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂದ್ರೆ ವಿಸ್ತರಣೆ ಚಟುವಟಿಕೆಗಳು ಅಂತ. ಯಾವ ವಿಸ್ತರಣೆ ಚಟುವಟಿಕೆಗಳು? ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಯಾವ? ಲೇಟ್ ಡೆಮಾನ್ಸ್ಟ್ರೇಷನ್ ಎಲ್ಲಿ ಕೇಳಿದ್ರಿ? ವರ್ಡ್ Some of them engineers, some of them agriculture, some of them BSc. Okay. Flight demonstration ಅಂತೀವಿ. ಆಮೇಲೆ ದಟ್ಸ್ ಆಲ್ಸೋ ಒನ್ ಆಫ್ ದ ಆಕ್ಟಿವಿಟೀಸ್. ಅದಕ್ಕಿಂತ ಹೆಚ್ಚಾಗಿ ನಮ್ಮಲ್ಲಿ 3 ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಅಂತೀವಿ. ಇಂಡಿವಿಜುವಲ್ ಕಾಂಟ್ಯಾಕ್ಟ್ ಮೆಥಡ್, ಗ್ರೂಪ್ ಕಾಂಟ್ಯಾಕ್ಟ್ ಮೆಥಡ್ ಅಂಡ್ ಮಾಸ್ ಕಾಂಟ್ಯಾಕ್ಟ್ ಮೆಥಡ್. ಈ ಮೂಲಕ ನಾವು ರೈತರಿಗೆ ಮಾಹಿತಿ ಕೊಡಲಿಕ್ಕೆ ಬಯಸ್ತೀವಿ. ಇದೇನ್ ಮಾಡ್ತೀವಿ? ದಿಸ್ ಒನ್ ಆಫ್ ದ ಟ್ರೈನಿಂಗ್ ಅಂತ ಕೊಡೋಣ. ದಿಸ್ ಒನ್ ಆಫ್ ದ ಎಕ್ಸ್ಪೋಸರ್ ವಿಸಿಟ್. ಇದನ್ನ ನೀವೇನ ಏನ್ ಹೇಳ್ಬೋದು? ನಾವು ಎಕ್ಸ್ಪೋಸರ್ ವಿಸಿಟ್ ಅಂತ ಹೇಳ್ತೀವಿ. ನೀವು ಬಂದಿದ್ದೀರಲ್ಲ, ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರ. ಯಾಕಪ್ಪ ಅಂತಂದ್ರೆ ಇಲ್ಲಿ ಏನ್ ಫೆಸಿಲಿಟಿ ಇದೆಯೋ ಇನ್ನು ತಗೊಂಡಾಗ ನಿಮ್ಗೆ ಅದು ತೋರ್ಸಕ್ಕಾಗಲ್ಲ. ನೀವು ಇಲ್ಲಿಗೆ ಬಂದು ನೋಡ್ಬೇಕು. ಎಕ್ಸ್ಪೋಸರ್ ವಿಸಿಟ್ ಅಂತ ಹೇಳ್ತೀವಿ. ಟು ಬ್ರಿಂಗ್ ದ ಗ್ರೂಪ್ ಆಫ್ ದಿ ಎನಿ ಪೀಪಲ್ ಆರ್ ಫಾರ್ಮರ್ಸ್ to know about whatever the technology demonstrated or displayed in that particular place and the exposure visit. Expose ಆಗ್ತೀವಿ ನೀವು ಬಂದ. That's one of the extension teaching method, exposure visit ಅಂತೀವಿ. ಆಮೇಲೆ training also one of the exposure visit. ನೀವು ಹೇಳಿದಾಗೆ ಲೈಟ್ ಡೆಮಾನ್ಸ್ಟ್ರೇಷನ್ OFT ಅಂತ ಹೇಳ್ತಾ ಇರ್ತೀವಿ. ಓಕೆ, ದೀಸ್ ಆರ್ ಆಲ್ ದ ಎಕ್ಸಿಬಿಷನ್. ಕೃಷಿ ಮೇಳ ನೋಡ್ತಾ ಇರ್ತೀವಲ್ಲ, that's one of the extension teaching by organizing even farm domes visit ಕೂಡ ಅಂತ ಹೇಳ್ತೀವಿ. ಇಂಡಿವಿಜುವಲ್ farmers also, the scientists also visit the farmers field and farmers house. ಓಕೆ, ಅಲ್ಲಿ ಹೋಗ್ಬಿಟ್ಟು ವಿಸಿಟ್ ಮಾಡಿ ರೈತರಿಗೆ ಮಾಹಿತಿ ಕೊಡ್ತೀವಿ. ದೀಸ್ ಆರ್ ಆಲ್ ದ ಕೃಷಿ ಮೇಳ ಅಂತ ಹೇಳಿದೆ. ಆಮೇಲೆ ಇನ್ಯಾವಿದೆ? ಎಕ್ಸ್ಪೋಸರ್ ವಿಸಿಟ್, ಟ್ರೈನಿಂಗು, ಇವೆಲ್ಲನೂ ಎಕ್ಸ್ಟೆನ್ಷನ್ ಟೀಚಿಂಗ್ ಮೆಥಡ್. ಈ KVK ಏನ್ ಮಾಡ್ತೀವಿ ನಾವು? ಎಕ್ಸ್ಟೆನ್ಷನ್ ಟೀಚಿಂಗ್ ಆರ್ಗನೈಸ್ ಮಾಡೋದ್ರ ಮೂಲಕ ರೈತರಿಗೆ ನಾವು ಮಾಹಿತಿ ಕೊಡ್ತೀವಿ. ನೀವು ಹೇಳಿದಾಗೆ 5 mandates of the KVK. First one is OFT, second one is FLD. KVK also organized in-service training program and vocational training program and production and distribution of quality seed materials. These are the 5 mandates of the KVK. ನಮ್ಮ ಮ್ಯಾಂಡೇಟ್ಸ್ ಏನಪ್ಪ ಅಂತಂದ್ರೆ ರೈತರಿಗೆ ಮಾಹಿತಿ ಕೊಡೋದು. ಈ 5 ಮೂಲಕ ಮಾಹಿತಿ ಕೊಡ್ತೀವಿ. OFT ಅಂದ್ರೆ ಆನ್ ಫಾರ್ಮ್ ಟೆಸ್ಟ್. ಆನ್ ಫಾರ್ಮ್ ಟೆಸ್ಟ್ ಅಂದ್ರೆ ಅದೇ ನಾನು ಹೇಳಿದೆ ನಿಮಗೆ, ಟೆಕ್ನಾಲಜಿ ಎಲ್ಲಿ ಡೆವಲಪ್ ಆಗಿರುತ್ತೆ? ಯೂಶಲಿ ರಿಸರ್ಚ್ ಸ್ಟೇಷನ್ ಅಲ್ಲಿ ಟೆಕ್ನಾಲಜಿ ಡೆವಲಪ್ ಆಗಿರುತ್ತೆ. ಅದನ್ನ ನಾವು ರೈತರಿಗೆ ತಗೊಂಡೋಗಿ ಕೊಡ್ಬೋದು. ಡೈರೆಕ್ಟ್ ಆಗಿ ಕೊಡ್ಬೋದಾ? ಡೈರೆಕ್ಟ್ ಆಗಿ ಕೊಡಂಗಿಲ್ಲ. ಯಾಕೆ? ಫೇಲ್ಯೂರ್ ಆಗುತ್ತೆ. ದೇ ಮೇ ಬಿ ಚಾನ್ಸಸ್ ಫಾರ್ ಫೇಲ್ಯೂರ್. ಓಕೆ, ದಿಸ್ ಟೆಕ್ನಾಲಜಿ ಕಂಡಕ್ಟ್ ಇನ್ ಕಂಟ್ರೋಲ್ಡ್ ಕಂಡೀಷನ್ ಅಲ್ವಾ, ಅಂಡರ್ ದ ಸೂಪರ್ವಿಷನ್ ಆಫ್ ದಿ ರಿಸರ್ಚರ್. ಡೇ ಟು ಡೇ ದೇ ಆರ್ ಅಬ್ಸರ್ವಿಂಗ್ ಅಲ್ವಾ, ಡೈಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆಮೇಲೆ ಎವ್ರಿ ಡೇ ಅಬ್ಸರ್ವ್ ಮಾಡಿ ಕಂಟ್ರೋಲ್ಡ್ ಕಂಡೀಷನ್ ಅಲ್ಲಿ ಗುಂಟಾಸ್ ಅಲ್ಲಿ ಮಾಡಿರ್ತಾರೆ. 5 ಗುಂಟಾಸ್, 10 ಗುಂಟಾಸ್, ಇವನ್ 1 ಗುಂಟಾಗಿ ಮಾಡಿರ್ತಾರೆ. ಓಕೆ, 1 ಎಕರೆಗೆ ಎಷ್ಟು ಗುಂಟಾಸ್? 1
ಮಾಡಿರ್ತಾರೆ. ಅದನ್ನ ತಗೊಂಡೋಗಿ ಡೈರೆಕ್ಟ್ ಆಗಿ ಮಾಸ್ ಅಪ್ಲಿಕೇಶನ್ ಮಾಡಕ್ಕೆ ಬರಲ್ಲ. ಮಾಡಿದಾಗ ಏನಾಗುತ್ತೆ ಅಂದ್ರೆ ಸಮ್ಟೈಮ್ ನೀನು ನಾಟ್ ಬಿ ಸೂಟಬಲ್ ದಟ್ ಪರ್ಟಿಕ್ಯುಲರ್ ಸಿಚುವೇಶನ್. ಸೂಟಬಲ್ ಆಗಲ್ಲ ಒಂದೊಂದ್ಸತಿ ಯಾವುದೋ ಟೆಕ್ನಾಲಜಿ ತಗೊಂಡೋಗಿ. ಫಾರ್ ಎಕ್ಸಾಂಪಲ್ ನೀವು ನೋಡಿ ಈಗ ರಾಗಿ ತೊಡೋದಲ್ಲಿ ಇರುತ್ತೆ, ನಾವು ಇದು ಮಾಡ್ಬೋದಾ? ಮಲೆನಾಡಲ್ಲಿ ರಾಗಿ ಕೇಳಿದಿರೋದು ಅದು ಸೂಟಬಲ್ ಓನ್ಲಿ ರೈಟ್ ಫೀಡರ್ ಡೈರೆಕ್ಟ್ ಟೆಕ್ನಾಲಜಿ ಅಲ್ವಾ? ಮಾಡಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು OFD ಅಂದ್ರೆ ಟು ನೋ ದ ಸೂಟಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ of that particular technology, that particular situation, microclimatic situation. Microclimatic situation ಅಂತ ಕೇಳಿದ್ರೆ ನಮ್ಮ ಕನ್ನಡದಲ್ಲಿ ಎಷ್ಟು microclimatic ಝೋನ್ ಇದೆ? 10 ಇದಾವೆ. ಸೊ microclimatic ಝೋನ್ ಇದೆ. ನಮ್ದು ಇದು 9ನೇ ಝೋನ್. ಕೋಸ್ಟಲ್ 10 ಬರುತ್ತೆ. ಓಕೆ, ಟೋಟಲ್ 10 microclimatic situation. Depending upon on what basis the microclimatic zone has been divided, depending upon climate. Climate ಅಂತ depending on climate, maybe rainfall, soil type, soil texture, lake humidity. Based on this criteria, the entire area has been divided into 10 zones. Normally, for example, what is the average rainfall of Mugere? ಎಷ್ಟಿದೆ ನಾವು Mugere? Average rainfall 2500 to 3000 mm. ನಮಗೆ 3000 mm ನಮಗೆ ಇವತ್ತು ಸಿಗುತ್ತಿಲ್ಲ. ನಿಮ್ಮ ಗುಲ್ಬರ್ಗಲ್ಲಿ ಆಲ್ಮೋಸ್ಟ್ 750 to 800 mm average. ಓಕೆ, ಈಗ ಇಲ್ಲಿ ಜಾಸ್ತಿ ಮಳೆ ಇರೋದ್ರಿಂದ ಸೂಟೇಬಲ್ ಆಗ್ತಕ್ಕಂಥ ಬೆಳೆಗಳು ಮಾತ್ರ ನಾವು ಇಲ್ಲಿ ಬೆಳಿತೀವಿ. ಓನ್ಲಿ 4 ಮೇಜರ್ ಕ್ರಾಪ್ಸ್ ನಾವು ಬೆಳೀತಾ ಇರೋದು. ಯಾವ್ದಾದ್ರು ಹಿಡಿದೆ? ಕಾಫಿ ಅರಕನೆಟ್, ಕಾಫಿ ಅರಕನೆಟ್, ಪೆಪ್ಪರ್, ಟ್ಯಾಡ್. ಓಕೆ, ಇವು 4 ಮೇಜರ್. ಅರಕನೆಟ್ ಈಗ ಎಲ್ಲ ಕಡೆ ಹೋಗ್ತಾ ಇದೆ. ಅರಕನೆಟ್ ಇವನ್ ನಾನ್ ಕನ್ವೆನ್ಷನಲ್ ಏರಿಯಾ ಅಂತೀವಿ, ಎಲ್ಲಿ ಬೆಳಿಬಾರ್ದು ಅಲ್ಲಿಗೆ ಹೋಗ್ತಾ ಇದೆ ಈಗ ಅರಕನೆಟ್ ಅಲ್ವಾ? ಆಂಧ್ರ ಕೂಡ ಅರಕನೆಟ್ ಆಗ್ತಾ ಇದ್ದಾರೆ. ಆಂಧ್ರದಲ್ಲಿ ರೆಪ್ಯುಟೇಷನ್ ಇಲ್ಲ. ಇವನ್ ನಮ್ಮ ಕಡೆ ಎಲ್ಲ ಹೋಗ್ತಿದೆ, ರಾಯಚೂರು, ಧಾರವಾಡ, ಗುಲ್ಬರ್ಗ ಎಲ್ಲ ಕಡೆ ಹೋಗ್ತಾ ಇದೆ. ಇವನ್ ನಂಜನಗೂಡು, ಮೈಸೂರು ಕಡೆ ಎಲ್ಲ ಅರಕನೆಟ್ ಹೋಗ್ತಾ ಇದೆ ಅಲ್ವಾ? ಮುಂದೆ ಏನಾಗುತ್ತೆ ಫ್ಯೂಚರ್ ಆಫ್ಟರ್ 4 years 4 ವರ್ಷಕ್ಕೆ ಬೆಳೆ ಸ್ಟಾರ್ಟ್ ಆಗುತ್ತೆ. ಡ್ರಾಸ್ಟಿಕಲಿ ಸ್ಪ್ರೆಡ್ ಆಗ್ತಿದೆ ಟೆಕ್ನಾಲಜಿ. ಓಕೆ, ಹಂಗಾಗಿ ಇಷ್ಟು ಡಿಪೆಂಡಿಂಗ್ ಅಪಾನ್ ದಿ ರೈನ್ಫಾಲ್ ಮೈಕ್ರೋಕ್ಲೈಮೇಟಿಕ್ ಸಿಚುವೇಶನ್ ನಮ್ಮ ಒಂದು ಕ್ರಾಪ್ ಸೂಟಬಲ್ ಆಗಿರ್ತದೆ. ಇದು OFD ಅಂತ ಹೇಳಿದ್ರೆ ನಾನು ಏನು ಮಾಡ್ತೀವಿ? ಟು ನೋ ದ ಸೂಟಬಿಲಿಟಿ ಅಂಡ್ ಅಡಾಪ್ಟಬಿಲಿಟಿ ಆಫ್ ಟೆಕ್ನಾಲಜಿ ವಿ ಆರ್ ಕಂಡಕ್ಟಿಂಗ್ ದಿ ಟೆಸ್ಟ್ ಆನ್ ಫಾರ್ಮ್ ಟೆಸ್ಟ್. ರೈತರ ಫೀಲ್ಡ್ ಅಲ್ಲೇ ನಾವು ಟೆಸ್ಟ್ ಮಾಡ್ತೀವಿ, ಪರೀಕ್ಷೆ ಮಾಡ್ತೀವಿ. ಈ ಟೆಕ್ನಾಲಜಿ ಈ ಒಂದು ಸಿಚುವೇಶನ್ಗೆ ಸೂಟಬಲ್ ಇದೆಯಾ ಇಲ್ವಾ ಅಂತ ನೋಡ್ತೀವಿ. ಅಲ್ಲಿ ರಿಸರ್ಚರ್ ಇನ್ವಾಲ್ವ್ ಆಗಿರ್ತಾರೆ. ಅಲ್ಲಿ ರಿಸರ್ಚರ್ ಓನ್ಲಿ ರಿಸರ್ಚರ್ ದೇ ಡೆವಲಪ್ ದ ಟೆಕ್ನಾಲಜಿ. ರಿಸರ್ಚರ್, ಎಕ್ಸ್ಟೆನ್ಷನ್ ವರ್ಕರ್, ಮತ್ತೆ ಯಾವ ಫಾರ್ಮರ್ ಫೀಲ್ಡ್ ಅಲ್ಲಿ ನಾವು ಟೆಕ್ನಾಲಜಿ ಟೆಸ್ಟ್ ಮಾಡಿರ್ತೀವೋ ಆ ಫಾರ್ಮರ್ ಕೂಡ ಇಲ್ಲಿ 3 ಪರ್ಸನ್ ಇನ್ವಾಲ್ವ್ ಆಗಿರ್ತಾರೆ. ಅಲ್ಲಿ ರಿಸರ್ಚ್ ಸ್ಟೇಷನ್ ಅಲ್ಲಿ ದಟ್ ಬಿಲ್ಡ್ ಅಪ್ ದಿ ಕಾನ್ಫಿಡೆನ್ಸ್ ಆಫ್ ಹೋಮ್ ಓನ್ ರಿಸರ್ಚರ್. ಅವ್ರಿಗೆ ಕಾನ್ಫಿಡೆನ್ಸ್ ಇರುತ್ತೆ, ಈ ಟೆಕ್ನಾಲಜಿ ಚೆನ್ನಾಗಿದೆ ಅಂತ. ಇಲ್ಲಿ ಟೆಸ್ಟಿಗೆ ಬಂದಾಗ ರಿಸರ್ಚರ್, ಎಕ್ಸ್ಟೆನ್ಷನ್ ವರ್ಕರ್ ಅಂಡ್ ಇಲ್ಲಿ ಫಾರ್ಮರ್, ಒಬ್ಬ ಫಾರ್ಮರ್ ಮಾಡ್ತಾರೆ. ಯಾವ ಫಾರ್ಮರ್ ಮಾಡಿ ಅಲ್ಲಿ ಡೆವಲಪ್ ಆಗುತ್ತೆ. ಇಫ್ ಟೆಕ್ನಾಲಜಿ ಇಸ್ ಪರ್ಫಾರ್ಮ್ ವೆಲ್ ಅಂಡರ್ OFD, ದಟ್ ವಿಲ್ ಗೋ ಟು ಡೆಮಾನ್ಸ್ಟ್ರೇಷನ್. ಇಲ್ಲಿ ನೋಡಿ, ಟೆಸ್ಟ್ ಟು ಟ್ರಯಲ್ ಡಿಫರೆನ್ಸ್ ಇದೆ. ಇಲ್ಲಿ ನಾವು ಟೆಸ್ಟ್ ಮಾಡ್ತೀವಿ, FAD ಹೋಗುತ್ತೆ. ಈ ಟೆಕ್ನಾಲಜಿ ಚೆನ್ನಾಗಿ ಪರ್ಫಾರ್ಮ್ ಆಯಿತು, ಈಗ ಚೆನ್ನಾಗಿದೆ ಈ ಟೆಕ್ನಾಲಜಿ, ಇಲ್ಲಿ ಸೂಟಬಲ್ ಆಗಿದೆ ಅಂತ ಅಂದಾಗ ನಾವು ಡೆಮಾನ್ಸ್ಟ್ರೇಷನ್ ಹೋಗ್ತೀವಿ. ಇಲ್ಲಪ್ಪ ಇದು ಸೂಟಬಲ್ ಆಗಿಲ್ಲ ಅಂದ್ರೆ ದೆನ್ ಏನ್ ಮಾಡ್ತೀವಿ? ರಿಟರ್ನ್ ಬ್ಯಾಕ್ ಟು ಹೋಮ್ ರಿಸರ್ಚ್ ವಾಪಸ್ ಕೊಡ್ತೀವಿ. ಈ ಟೆಕ್ನಾಲಜಿಗೆ ಸೂಟಬಲ್ ಇಲ್ಲ. ದೆನ್ ಅವಾಗ ಏನ್ ಹೇಳ್ತೀವಿ? ಟು ಮಾಡಿಫಿಕೇಶನ್ ಆಫ್ ದ ಟೆಕ್ನಾಲಜಿ, ಫೈನ್ ಟ್ಯೂನಿಂಗ್ ಆಫ್ ದ ಟೆಕ್ನಾಲಜಿ, ರಿಫೈನ್ಮೆಂಟ್ ಆಫ್ ದ ಟೆಕ್ನಾಲಜಿ. ಅಲ್ಲಿ ಏನ್ ಮಾಡ್ತಾರೆ ಅವರು? ರಿಫೈನ್ ಮಾಡ್ತಾರೆ ಟೆಕ್ನಾಲಜಿನ. ಇದಕ್ಕೆ ಸೂಟಬಲ್ ಆಗಿ ಏನೋ ಒಂದು ಸಮ್ ಪ್ರಾಬ್ಲಮ್ ಇದ್ದಾಗ ನಾವು ಅದನ್ನ ತಗೊಂಡಾಗ ವಾಪಸ್ ಕೊಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಯಾವುದೋ ಒಂದು ಕೀಟ ಇಲ್ಲ ಡಿಸೀಸ್ ಮ್ಯಾನೇಜ್ ಮಾಡಲಿಕ್ಕೆ 5 ml ರೆಕಮೆಂಡ್ ಮಾಡಿಬಿಡ್ತಾರೆ. ಅದು ಕಡಿಮೆ ಆಗಿರ್ಬೋದು, ಜಾಸ್ತಿ ಆದಾಗ ಏನಾಗುತ್ತೆ? ದಟ್ ಅಡ್ವಾನ್ಸ್ ಎಫೆಕ್ಟ್ ಪ್ಲಾಂಟ್ಸ್. ಇದು 5 ml ಜಾಸ್ತಿ ಆಗ್ತಾ ಇದೆ, ಇದರಿಂದ ಬೆಳೆಗೆ ಹಾನಿ ಆಗ್ತಾ ಇದೆ ಅಂತ ವಾಪಸ್ ಕೊಡ್ತೀವಿ. ಇಲ್ಲ 5 ml ಸ್ವಲ್ಪ ಕಮ್ಮಿ ಆಗಿರ್ಬೋದು ಆ ಟೈಮಲ್ಲಿ, ಇದು ಸಾಕಾಗ್ತಾ ಇಲ್ಲ, ನೀವು ಇನ್ನೊಂದ್ಸತಿ ರಿಫೈನ್ ಮಾಡಿ ಅಂತ ವಾಪಸ್ ಕೊಡ್ತೀವಿ. ಇಲ್ಲಿ ಸೂಟಬಲ್ ಆಯ್ತು ಅಂದ್ರೆ FAD ಹೋಗುತ್ತೆ. ಅಲ್ಲಿ FAD ಏನ್ ಮಾಡ್ತೀವಿ? ಲಾರ್ಜ್ ಸ್ಕೇಲ್ ಮಾಡ್ತೀವಿ. ಇಲ್ಲಿ 3-4 ನಾವು ಮಲ್ಟಿ ಲೊಕೇಶನ್ ಟ್ರಯಲ್ ಅಂತ ಮಾಡ್ತೀವಿ. ಒಂದೊಂದು ಹಳ್ಳಿಯಲ್ಲಿ ಒಂದೊಂದೇ ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಡೆಮಾನ್ಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತೀವಿ? FAD ಅಲ್ಲಿ ಲಾರ್ಜ್ ಸ್ಕೇಲ್ 20 ಎಕರೆ 50 ಎಕರೆ ಅಂತ ಡೆಮಾನ್ಸ್ಟ್ರೇಷನ್ ಮಾಡ್ತೀವಿ. ಅವಾಗ ಮಾಡಿ ಏನ್ ಮಾಡ್ತೀವಿ ಅಂತಂದ್ರೆ ಮಾಡಿ ಎಲ್ಲರಿಗೂ ತೋರಿಸ್ತೀವಿ. ಡೆಮಾನ್ಸ್ಟ್ರೇಷನ್ ಮಾಡಿದಾಗ ವಿ ಕಾಲ್ ದಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಅಗ್ರಿಕಲ್ಚರ್ ರಿಲೇಟೆಡ್ ಟು
ಲೈನ್ ಡಿಪಾರ್ಟ್ಮೆಂಟ್ಸ್ ಅಂದ್ರೆ ಲೈನ್ ಡಿಪಾರ್ಟ್ಮೆಂಟ್ಸ್ ಕರೆಸ್ಬಿಟ್ಟು ತೋರಿಸ್ತೇವೆ ನಾವು. ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಸಿರಿಕಲ್ಚರ್ ಡಿಪಾರ್ಟ್ಮೆಂಟ್ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಕರೆಸಿ ಫೀಲ್ಡ್ ಡೇ ಅಂತ ಮಾಡ್ತೀವಿ ನಾವು. ಕ್ಷೇತ್ರೋತ್ಸವ ಕೇಳಿದ್ರ, ಕ್ಷೇತ್ರೋತ್ಸವ ಮಾಡ್ತೀವಿ. ಕ್ಷೇತ್ರೋತ್ಸವ ಮಾಡಿದ್ರೆ ಫೀಲ್ಡ್ ಡೇ ಅಂದ್ರೆ ಏನ್ ಯಾವಾಗ ಮಾಡ್ತೀವಿ ಅಂದ್ರೆ ಕಾಫಿ ಅಪರ್ಚೂನ್ ಟೈಮ್ ಅಂತೀವಿ. OPPR EVN ಅಪರ್ಚೂನ್ ಟೈಮ್ when crop is ready for harvest, when districts are the results are distinctly visible, most convincing time. ಅಲ್ವಾ? ಯಾವ ಕನ್ವಿನ್ಸ್ ಆಗ್ತದೆ ನೀವು ಹೇಳಿ? ಯಾವ್ದೇ ಒಂದು ಬಿಟ್ಬಿಡಿ, ಅಗ್ರಿಕಲ್ಚರ್ ಬಿಟ್ಬಿಡಿ, ಯಾವ್ದೋ ಒಂದು ಪ್ರಾಡಕ್ಟ್ ತಗೊಳ್ತಾ ಇರ್ತಾರೆ, ಯಾವ ಕನ್ವಿನ್ಸ್ ಆಗ್ತದೆ? ಅದು ನೋಡಿದಾಗ ಕನ್ವಿನ್ಸ್ ಆಗ್ತದೆ ತಾನೆ. ಒಂದು ಮೊಬೈಲ್ ತಗೊಳ್ಳಿ ನೀವು, ಅಲ್ವಾ? ಯಾವ ಮೊಬೈಲ್ ತಗೊಳ್ಳೋವಾಗ ಏನಂತಾರೆ, ನಿಮ್ಮ ಫ್ರೆಂಡ್ಸ್ ಹತ್ರ ಇದ್ದಾಗ ನೋಡಿದಾಗ ಕನ್ವಿನ್ಸ್ ಆಗ್ತದೆ, ಚೆನ್ನಾಗಿದೆ, ಫ್ಯೂಚರ್ ಇದೆ. ಈಗ ಹಳೆಯದೇನೋ ಇದು ಚೆನ್ನಾಗಿದೆ. ನಾವು ಯಾವ್ದು ಟೆಕ್ನಾಲಜಿ ನಾವು ರೆಕಮೆಂಡ್ ಮಾಡುವಾಗ ದಟ್ ಶುಡ್ ಸೂಪರ್ ಸೀಡ್ಸ್ ದಿ ಓಲ್ಡ್ ಒನ್. ಅವಾಗ ತಾನೇ ತಗೊಳ್ಳೋದು. ನಿಮ್ಮೊಂದು ಮೊಬೈಲ್ ಇದ್ದು ಯಾವ ಚೇಂಜ್ ಮಾಡ್ತಾರೆ ಅಲ್ವಾ? ಫೀಚರ್ಸ್ ಚೆನ್ನಾಗಿದ್ದಾಗ, ಅಪ್ಡೇಟೆಡ್ ಇದ್ದಾಗ ಚೇಂಜ್ ಮಾಡ್ತಾರೆ. ಸೇಮ್ ಇನ್ನೊಂದು ಬಂದಾಗ, ಸೇಮ್ ಬ್ರ್ಯಾಂಡ್ ಬಂದಾಗ ಏನ್ ಮಾಡ್ತೀರಾ, ಸೇಮ್ ಫೀಚರ್ಸ್ ಇದ್ದಾಗ ಕಡೆ ಸಾಕು ಸುಮ್ಮನೆ ಆಗುತ್ತೆ ಅಲ್ವಾ? ಹಂಗಾಗಿ ಇವತ್ತು ಅವಾಗ ಅದೇ ಟೆಕ್ನಾಲಜಿ ನಾವು ಕೊಟ್ಟಾಗ that should supersede, that should have more relative advantages than the old one. Hello, old one is ಚೆನ್ನಾಗಿದೆ ಮಾತ್ರ relative advantages ಅಂತ. That should have a multiple advantages. Multiple ಆಗಿರಬೇಕು ಅಲ್ವಾ? ಎಲ್ಲರಿಗೂ ಈಗ ನಾವು ಮತ್ತೆ ಸೀಟ್ ಒಂದು ಸೀಟ್ ಒಂದಿತ್ತು, ಆಮೇಲೆ ಇನ್ನೊಂದು ಏನಂದ್ರೆ ಸೀಟ್ ಕಮ್ ಫರ್ಟಿಲೈಸರ್ ಇಲ್ಲ ಅಂತ ಮಾಡಿದ್ವಿ. ಫಸ್ಟ್ ಓನ್ಲಿ 6 ವರ್ಷ ಇತ್ತು, 6 ವರ್ಷ ಕಮ್ ಕ್ರಷರ್ ಮಾಡಿದ್ವಿ. ಆಮೇಲೆ ಬೇರ್ ಮಾಡೋ ಮಿಷನ್ ಮಾಡ್ತೀವಿ. ಇವತ್ತು ಪಿಂಡಿ ಹಾಕಿ ಬಂದ್ಬಿಡ್ತದೆ ಹುಲ್ಲೆಲ್ಲ ಅಲ್ವಾ? ಈ ತರ ಇದ್ದಾಗ ಏನ್ ಮಾಡ್ತೀವಿ, ಫಾರ್ಮರ್ಸ್ ಪ್ರಿಪೇರ್. ಅವಾಗ ಏನ್ ಮಾಡ್ತೀವಿ, ಕ್ಲೈಂಟ್ ಡೆಮಾನ್ಸ್ಟ್ರೇಷನ್ ಮಾಡಿ ರೈತರಿಗೆಲ್ಲ ತೋರಿಸ್ತೀವಿ. ಬೇರೆ ರೈತರನ್ನೆಲ್ಲ ಇನ್ವೈಟ್ ಮಾಡ್ತೀವಿ. ಜಸ್ಟ್ ಒಂದು ಉತ್ಸವ, ಆಲ್ಮೋಸ್ಟ್ ಎಲ್ಲರೂ ಕರೆಸ್ಬಿಟ್ಟು ತೋರಿಸ್ತೀವಿ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಲ್ವಾ? ನೋಡಿದಾಗ ಬಿಲೀವ್ ಮಾಡ್ತಾರೆ, ಅವಾಗ ಅಕ್ಸೆಪ್ಟ್ ಮಾಡ್ಕೊಂತಾರೆ. ನೀವು ಯಾವುದೇ ರೈತರಾಗಲಿ ಹೋಗಿ ಸುಮ್ಮನೆ ಈಗ ಈ ಒಂದು ಬೆಳೆ, ಈ ಒಂದು ವೆರೈಟಿ ಇಷ್ಟು ಈಡ್ ಕೊಡ್ತಿದ್ದಾರೆ ಯಾರು ನಂಬಲ್ಲ ಅಲ್ವಾ? ತೋರಿಸಿ ಅಂತ ಹೇಳ್ತಾರೆ. ಹಂಗಾಗಿ ನಾವು ಏನ್ ಮಾಡಿದ್ವಿ, ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ಬಿಟ್ಟದನ್ನ ಅವ್ರಿಗೆ ತೋರಿಸಿ ಅದಾಗೆ ಟೆಕ್ನಾಲಜಿ ಮೂವ್ ಆಗ್ತಾ ಹೋಗ್ತಾ ಇರುತ್ತೆ. ಜಾಸ್ತಿ ಪಾಪ್ಯುಲರೈಸ್ ಆಗಿ ಏನಪ್ಪಾ ಅಂತಂದ್ರೆ ಸೀಡ್ ಚೈನ್ ಲಿಂಕ್ ಮಾಡ್ತೀವಿ. ಸೀಡ್ ಚೈನ್ ಅಂತ ಇದೆ. ಸೀಡ್ ಚೈನ್ ಏನಪ್ಪಾ ಅಂತಂದ್ರೆ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಏನ್ ಮಾಡ್ತಾರೆ, ಪರ್ಚೇಸ್ ಮಾಡಿ ರೈತರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ರೈತರಿಗೆ RSK ಮೂಲಕ, ಡಿಪಾರ್ಟ್ಮೆಂಟ್ ಮೂಲಕ ಸಬ್ಸಿಡೈಸ್ ಕಾಸ್ಟ್ ಅಲ್ಲಿ ಮಾಡ್ತಾರೆ. ಸೀಡ್ ಚೈನ್ ಬಂದಾಗ ಮಾತಾಡೋದಕ್ಕೆ ರೈತರಿಗೆ ಸಬ್ಸಿಡಿ ಸಿಗುತ್ತೆ. ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಯೂನಿವರ್ಸಿಟಿನ ರೆಕಮೆಂಡ್ ಮಾಡ್ತೀವಿ, ಇಂಥ ಒಂದು ಟೆಕ್ನಾಲಜಿ ಚೆನ್ನಾಗಿದೆ, ನೀವು ಸೀಡ್ ಚೈನ್ ಮೂಲಕ ಮಾಡಬಹುದು. ಉದಾಹರಣೆ ಕಡೂರು ತಾಲೂಕಲ್ಲಿ ಫಸ್ಟ್ಗೆ ಬೆಂಗಾಲ್ JG ಲೆವೆಲ್ ಅಂತ ಬೆಳೀತಾ ಇತ್ತು. ಇಲ್ಲಿ ಸಸೆಪ್ಟಬಲ್ ಟು ವಿಲ್ಟ್, ಕೊಳೆ ಹೋಗೋಕ್ಕೆ ಬಹಳ ಸಸೆಪ್ಟಬಲ್ ಆಗುತ್ತೆ. ನಾವೇನ್ ಮಾಡಿದ್ವಿ, ಒಂದು BGD ಡ್ಯಾಶ್ ಅಂತ ಒಂದು ಇಂಟ್ರೊಡ್ಯೂಸ್ ಮಾಡಿದ್ವಿ. ದಟ್ ಇಸ್ ವೆರಿ ಮಚ್ ರೆಸಿಸ್ಟೆಂಟ್ ಟು ದಟ್ ಪರ್ಟಿಕ್ಯುಲರ್ ಡಿಸೀಸ್. ಅವಾಗ ಏನಾಯ್ತು ಅಂತ 3 ವರ್ಷ ನಾವೆಲ್ಲ ಡೆಮಾನ್ಸ್ಟ್ರೇಷನ್ ಮಾಡಿದಾಗ ಸೀಡ್ ಚೈನ್ ಬರುತ್ತೆ. ಈಗ ಏನ್ ಮಾಡ್ತಿದ್ದಾರೆ, JG ಲೆವೆಲ್ ಬಿಟ್ಟು BGD ಡ್ಯಾಶ್ ಈಗ ಸಬ್ಸಿಡೈಸ್ ರೈತಲ್ಲಿ ರೈತರಿಗೆ ಕೊಡ್ತಿದ್ದಾರೆ. ನೋಡಿ, ದಿಸ್ ಇಸ್ ಟೆಕ್ನಾಲಜಿ ಬೆಟರ್ ದನ್ ದಿಸ್ ಒನ್. ಬಿಟ್ ಯಾವುದೇ ಒಂದು ಟೆಕ್ನಾಲಜಿ ಆಗಲಿ ಅಷ್ಟೇ, ಯಾವುದೇ ಒಂದು ಸೀಡ್ಸ್ ಆಗಲಿ ಕಂಟಿನ್ಯೂಸ್ ಆಗಿ ನಾವು 50 ವರ್ಷ ಯೂಸ್ ಮಾಡ್ತಾ ಬಂದಾಗ ಅದು ಸಸೆಪ್ಟಬಲ್ ಟು ಪೆಸ್ಟ್ ಅಂಡ್ ಡಿಸೀಸ್ ಆಗುತ್ತೆ. ಹಂಗಾಗಿ ಓವರ್ ದ ಪೀರಿಯಡ್ ನಾವು ಚೇಂಜ್ ಮಾಡ್ತಾ ಇರಬೇಕು. ಇದು ಡೆಮಾನ್ಸ್ಟ್ರೇಷನ್ ಮಾಡಿ. ಆಮೇಲೆ ಇನ್ನೇನು ಹೇಳಿದೆ, ವೊಕೇಶನಲ್ ಟ್ರೈನಿಂಗ್ ಅಂತ ಹೇಳಿದೆ. ಟು ಪ್ರೊವೈಡ್ ವೊಕೇಶನಲ್ ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ ನಾವು. ದಟ್ 3 days to up to 3 months ತನಕ ನಾವು ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ. KVK 3 days to 3 months. ವೊಕೇಶನಲ್ ಅಂತಂದ್ರೆ BO, ನಾಟ್ O. ವೊಕೇಶನಲ್ ಅಂತಂದ್ರೆ ದಟ್ ಶುಡ್ ಪ್ರೊವೈಡ್ ಎ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟು ದ ರೂರಲ್ ಅನ್ಎಂಪ್ಲಾಯ್ಡ್ ಯೂತ್ಸ್. ದಟ್ ಟ್ರೈನಿಂಗ್ ಶುಡ್ ಪ್ರೊವೈಡ್ self employment to rural unemployed youth, that to related to agriculture area. Agriculture ಯಾವ ಇದೆ, agriculture ಯಾವ ನಿಮಗೆ ಕೊಡ್ಬೋದು, ಯಾವ ಎಂಪ್ಲಾಯ್ಮೆಂಟ್ ಕೊಡ್ಬೋದು, ಯಾವ ಏರಿಯಾದಲ್ಲಿ ಒಬ್ಬ ರೂರಲ್ ಅನ್ಎಂಪ್ಲಾಯ್ಡ್ ಯೂತ್ಗೆ ಡೈರಿ ದಟ್ ಇಸ್ ಒನ್ ಆಫ್ ದ ಗುಡ್ ಎಂಟರ್ಪ್ರೈಸ್ ದಟ್ ಪ್ರೊವೈಡ್ಸ್ ಎಂಪ್ಲಾಯ್ಮೆಂಟ್. ಈಗ ಅಗ್ರಿಕಲ್ಚರ್ ಇಸ್ ಒನ್ ಆಫ್ ದ ಬಿಸ್ನೆಸ್ ಎಂಟಿಟಿ ಆಗ್ತದೆ. ಮೊದಲಿದ್ದಂಗೆ ಅಗ್ರಿಕಲ್ಚರ್ ಇದೆಲ್ಲ ಎಂಟರ್ಪ್ರೈಸ್ ಆಗಿ ಫಾರ್ಮ್ ಮಾಡ್ತಾ ಇದ್ದಾರೆ. ಡೈರಿ ಅನ್ನೋದು ಒನ್ ಆಫ್ ದ ಎಂಟರ್ಪ್ರೈಸ್ ದಟ್ ಪ್ರೊವೈಡ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ರೂರಲ್ ಅನ್ಎಂಪ್ಲಾಯ್ಡ್. ಆಮೇಲೆ ಡೈರಿ ಒಂದು ಆಯ್ತಲ್ಲ, ವ್ಯಾಲ್ಯೂ ಅಡಿಷನ್ ದಟ್ ಒನ್ ಆಫ್ ದ ಬಿಗ್ ಏರಿಯಾ ದಟ್ ಗಿವ್ ಸೆಂಟ್ರಲ್ ಗವರ್ನಮೆಂಟ್ ಅಂಡ್ ಸ್ಟೇಟ್ ಗವರ್ನಮೆಂಟ್ ಗಿವ್ ಮೋರ್ ಇಂಪಾರ್ಟೆನ್ಸ್ ಟು ವ್ಯಾಲ್ಯೂ ಅಡಿಷನ್. ಸೆಕೆಂಡರಿ ಡೈರೆಕ್ಟರೇಟ್ ಅಂತ ಒಂದು ಆಗ್ತಿದೆ. ಸೆಕೆಂಡರಿ ಅಗ್ರಿಕಲ್ಚರ್ಗೆ ಒಂದು ಡೈರೆಕ್ಟರೇಟ್ ಅಂತ ಆಗ್ತಿದೆ. ಹೊಸದಾಗಿ ಮಾಡಿದ್ರೆ ಒಂದು 6 months ಬ್ಯಾಕ್ ಇಂದ
ಅದಕ್ಕೊಂದು ಡೈರೆಕ್ಟ್ ಮಾಡಿ ಅವ್ರಿಗೊಂದು ಕಮಿಷನರ್ ಸೆಕ್ರೆಟರಿ ಜಸ್ಟ್ ಲೈಕ್ ಅಗ್ರಿಕಲ್ಚರ್ ಕಮಿಷನರ್ ಇದ್ದಾನೆ ಸೆಕೆಂಡರಿ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ವ್ಯಾಲ್ಯೂ ಅಡಿಷನ್ ಅಂದ್ರೆ ಅದಕ್ಕೊಂದು ಮೌಲ್ಯವರ್ಧನೆ ಕೊಡಬಹುದು. ಫಾರ್ ಎಕ್ಸಾಂಪಲ್ ಈಗ ಒಂದು ಪೈನಾಪಲ್ ನೀವು ಮಾಡ್ಕೊಂತ 5 ರೂಪಾಯಿ ಸಿಗ್ಬೋದು ಅಷ್ಟೇ, ಒಂದು ಜ್ಯೂಸ್ ಮಾಡಿದಾಗ ಎಷ್ಟಾಗುತ್ತೆ 40-50 ರೂಪಾಯಿ ಸಿಗುತ್ತೆ ಅಲ್ವಾ, ದಟ್ ಇಸ್ ವ್ಯಾಲ್ಯೂ ಅಡಿಷನ್. ಅದಕ್ಕೊಂದು ವ್ಯಾಲ್ಯೂ ಅಡಿಷನ್ ಮಾಡಿದ್ದು ಅದು ಬಹಳ ಒಂದು ಮಹತ್ವದ ಏರಿಯಾ ಸ್ಟೇಟ್ ಅಂಡ್ ಸೆಂಟ್ರಲ್ ಬಹಳ ಇಂಪಾರ್ಟೆನ್ಸ್ ಕೊಡ್ತಿದೆ. ಆಮೇಲೆ ವ್ಯಾಲ್ಯೂ ಅಡಿಷನ್ ಆಯ್ತು, ಡೈರಿ ಆಯ್ತು, ಆಮೇಲೆ ಫಿಶರಿ, ಎಸ್ ಗುಡ್, ಫಿಶರಿ ಆಲ್ಸೋ ಪೌಲ್ಟ್ರಿ, ಎಪಿಕಲ್ಚರ್, ಜೇನು ಕೂಡ ಬಹಳ ಉತ್ತಮವಾದ. ನಮ್ಮಲ್ಲಿ ಬಹಳ ಟ್ರೈನಿಂಗ್ ತಗೊಂಡು ಬಿ ಥೆರಪಿ ಅಂತ ಮಾಡ್ತಾರೆ. ಈಗ ರಂಜಿತ್ ಅಂತ ಇಲ್ಲ ನಮಗೆ, ನಮ್ಮಲ್ಲೇ ಟ್ರೈನಿಂಗ್ ಕೊಡೋದಂಥವ್ರು ರಂಜಿತ್ ಅಂತ ಬಿ ಥೆರಪಿ ಟು ಮ್ಯಾನೇಜ್ ದಿ ಜಾಯಿಂಟ್ ಅಂಡ್ ಬ್ಯಾಕ್ ಪೇನ್. 2 ಬಿಯಿಂದ ಸ್ಟಿಕ್ ಮಾಡಿಸ್ತಾರೆ. ಸ್ಟಿಕ್ ಮಾಡಿದ್ರೆ already that's not technically scientifically not proved but that will manage the pain ಕಮ್ಮಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಒಂದು ಡಿಮ್ಯಾಂಡ್ ಬಂದು ಅಲ್ಲಿ ಕೂಡ ಒಂದು ಬಿಸ್ನೆಸ್ ಮಾಡ್ಕೊಂಡಿದ್ದಾರೆ. ಗುರುವಾರ ಭಾನುವಾರ 2 ದಿವಸ ಆ ಒಂದು ಥೆರಪಿ ಮಾಡ್ತಾರೆ ನಮ್ಮಲ್ಲಿ ಲಾಲ್ಪುರಲ್ಲಿ. ಆ ತರ API ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳ ಅವೇರ್ನೆಸ್ ಯಾಕೆ ಜೇನುತುಪ್ಪ ಯಾಕೆ ಬೇಕಾಗಿದೆ, ಅದಕ್ಕಿಂತ ಹೆಚ್ಚಾಗಿ ಈಗ ರೈತರು ಏನಕ್ಕೆ ಅವೇರ್ನೆಸ್ ಬಂದಿದೆ ಅಂತ ಏನು ವಾಟ್ಸ್ ಅದರ್ ಇಂಡೈರೆಕ್ಟ್ ಬೆನಿಫಿಟ್ ಫ್ರಮ್ ದಿ API beekeeping. ಪಾಲಿನೇಷನ್ ಬಹಳ ಆಗ್ತಾ ಇದೆ, ಬಹಳ ಚೆನ್ನಾಗಿ. ಮಿನಿಮಮ್ ನಮ್ಮಲ್ಲಿ ರಿಸರ್ಚ್ ಆಗಿದೆ 50 to 20% ಈಲ್ಡ್ ಜಾಸ್ತಿ ಆಗ್ತದೆ. ಇಲ್ಲಿ 2 ಬಾಕ್ಸ್ ಇಟ್ಕೊಂಡು 15-20% ಈಲ್ಡ್ ಜಾಸ್ತಿ ಆಗ್ತಿದೆ. ಆ ಒಂದು ದೃಷ್ಟಿಯಿಂದ ಈ ಮಲ್ನಾಡಲ್ಲಂತೂ ಬಹಳ ಡಿಮ್ಯಾಂಡ್ ಇದೆ. ಹಂಗಾಗಿ ಅದು ಕೂಡ API ಕೂಡ ಒಂದಂತ ಪ್ರೊವೈಡ್ಸ್ ಇರ್ತಾರೆ. ಆಮೇಲೆ ಕೋಳಿ ಅಲ್ವಾ, ಕೋಳಿ ಕೂಡ ಒಳ್ಳೆ ಪ್ಲೇಸ್. ನಾಟಿ ಕೋಳಿ ಬಹಳ ಡಿಮ್ಯಾಂಡ್ ಇದೆ. ನಾಟಿ ಕೋಳಿಗಿಂತ ಈಗ ಇಂಕೋಡು ಬೆಳೆಯಬೇಕಿದೆ. ನಮ್ಮಲ್ಲಿ ಗ್ರಾಮಪ್ರಿಯ ಅಂತ ಒಂದು ಕೋಳಿ ಇದೆ. DPR ಕೇಳಿದ್ರೆ ಹೈದರಾಬಾದ್ ಡೈರೆಕ್ಟರ್ ಆಫ್ ಫುಡ್ ರಿಸರ್ಚ್ ಹೈದರಾಬಾದ್ ಡೆವಲಪ್ ಮಾಡಿದೆ. ಅದು ಮಿನಿಮಮ್ 1 ವರ್ಷಕ್ಕೆ 180-200 ಮೊಟ್ಟೆ ಕೊಡುತ್ತೆ. 1 ವರ್ಷಕ್ಕೆ 180-200 ಮೊಟ್ಟೆ ಗ್ರಾಮಪ್ರಿಯ. ಸ್ವರ್ಣಧಾರ ಅಂತ ಒಂದಿದೆ, ಅದು ಡೆವಲಪ್ ಬೈ US ಬ್ಯಾಂಗ್ಳೂರ್. ಅದು ಆಲ್ಮೋಸ್ಟ್ 140-160 ಮೊಟ್ಟೆ ಕೊಡುತ್ತೆ. ನಾಟಿ ಕೋಳಿ ಎಷ್ಟು ಕೊಡ್ಬೋದು 1 ವರ್ಷಕ್ಕೆ ಮಿನಿಮಮ್? ಎಸ್, 50-60 ಮ್ಯಾಕ್ಸಿಮಮ್. ಇದು ನೋಡಿ ಎಷ್ಟಾಯ್ತು, 3 ಪಟ್ಟು ಜಾಸ್ತಿ ಆಯ್ತು. 10 ಮೊಟ್ಟೆ ಎಷ್ಟಾಯ್ತು, 1500 ಆಯ್ತು 1 ವರ್ಷಕ್ಕೆ. ಅದು ಆಲ್ಮೋಸ್ಟ್ ಒಂದು 2.5 kg ತೂಗುತ್ತೆ. 1 kg ಜಸ್ಟ್ ಲೈಕ್ ಅದು ನಾಟಿ ಕೋಳಿ ಇದ್ದಂಗೆ ಒಂದು 700 ರೂಪಾಯಿ ಅಂತ ಕೊಡೋದು. 774, 721, 2000, 4000 ಒಂದು ಕೋಳಿಯಿಂದ. ಅದು ಬೇಡ 1000 ರೂಪಾಯಿ ಖರ್ಚು ಮಾಡಿ ನೀವು 20 ಕೋಳಿ ಎಷ್ಟಾಯ್ತು ವರ್ಷಕ್ಕೆ? 60,000 ರೂಪಾಯಿ ಅಲ್ವಾ? ಒಬ್ಬ ಮಹಿಳೆ ಸಾಕ ತಿಂಗಳಿಗೆ ಎಷ್ಟಾಯ್ತು? ತಿಂಗಳಿಗೆ 2,000 ರೂಪಾಯಿ ಆಯ್ತು. ಎಷ್ಟು 12 65,000 ರೂಪಾಯಿ ಆಯ್ತು. ಸಣ್ಣ ಪುಟ್ಟ ಖರ್ಚು ಸಾಕಲ್ಲ ಮನೆಗೆ, ಸಣ್ಣ ಪುಟ್ಟ ಖರ್ಚಿಗೆ ಮ್ಯಾನೇಜ್ ಮಾಡ್ಬೋದು. 20 ಕೋಳಿ 40 ಕೋಳಿ ಆದ್ರೆ ಡಬಲ್ ಆಗ್ತಾ ಹೋಗುತ್ತೆ. ಏನಂತ ಕೇರು ಬೇಕಾಗಲ್ಲ ಅದಕ್ಕೆ. ದಿಸ್ ನಮ್ಮಲ್ಲಿ ಆಲ್ಮೋಸ್ಟ್ 2,000 ಫ್ಯಾಮಿಲಿ ಇತ್ತ ಕೋಳಿ ಮಾಡ್ತೇವೆ. ನಮ್ಮ ನಾವು ಮಿನಿಮಮ್ 2 ತಿಂಗಳಿಗೆ 2,000 ಮರಿ ಸೇಲ್ ಮಾಡ್ತೀವಿ. ಅಷ್ಟು ಡಿಮ್ಯಾಂಡ್ ಇದೆ. ಓಕೆ, ಅದು ಕೂಡ ಒಂದು ಎಂಟರ್ಪ್ರೈಸ್ ಬೆಳೆದಂಗೆ ಡೈಲಿ ಹೇಳಿದ್ರಿ. ಆಮೇಲೆ ವರ್ಮಿ ಕಾಂಪೋಸ್ಟ್ ಕೇಳಿದ್ರೆ ಅದು ಕೂಡ ಒಳ್ಳೆ ಎಂಟರ್ಪ್ರೈಸ್. ಓಕೆ, ಇದ್ರ ಮೇಲೆ ನಾವು ಕೂಡ ಟ್ರೈನಿಂಗ್ ಮಾಡ್ತೀವಿ. ನಾನು ಹೇಳಿದಂಗೆ 3 to 5 days ಇಂದ up to 3 months ತನಕ ನಾವು ಟ್ರೈನಿಂಗ್ ಮಾಡ್ತೀವಿ. ಡ್ಯೂರಿಂಗ್ ದಟ್ ಪೀರಿಯಡ್ ಬೋತ್ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ವಿಲ್ ಬಿ ಫ್ರೀ. ICR ಅವಾಯ್ಡ್ ಮಾಡ್ತೀವಿ. ಓಕೆ, ಇಲ್ಲಿ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡ್ ಅಂಡರ್ ಎಂಪ್ಲಾಯ್ಮೆಂಟ್. Is there any difference between self-employment, under-employment? Having skill but not getting that salary or like wages, that is under-employment. You have qualified but some sufficient worker, sufficient salary. But you are eligible to work up to 8 hours. But you are getting only 3 to 4 hours work. That is under-employment. Underweight ಅಂತ ಹೇಳ್ತಾ ಇರ್ತಾರೆ ನೋಡಿ ಮಕ್ಕಳು. ನಿಮಗೆ ಬಾರ್ನ್ ಚೈಲ್ಡ್ಸ್ ಆರ್ ಕಿಡ್ಸ್, ದಟ್ ಇಸ್ ಅಂಡರ್ವೈಟ್. ನಾವು ಒಂದು ಏಜಲ್ಲಿ ಇಷ್ಟು ವೆಯ್ಟ್ ಇರಬೇಕಂತ. ನೋ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂದ್ರೆ ದಟ್ ಶುಡ್ ಪ್ರೊವೈಡ್ ಸಮ್ ಡೈಲಿ ಇನ್ಕಮ್. ದಟ್ ಶುಡ್ ಪ್ರೊವೈಡ್ ಸಮ್ ದೇರ್ ಬ್ರೆಡ್ ಅಂಡ್ ಬಟರ್ ಟು ದೇರ್. ಮನುಷ್ಯನಿಗೆ ಅವನಿಗೆ ಜೀವನೋಪಾಯ ಮಾಡಲಿಕ್ಕೆ ಒಂದು ಮಾರ್ಗದರ್ಶನ ನೀಡಬೇಕು. ಓಕೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂಡರ್ ಎಂಪ್ಲಾಯ್ಮೆಂಟ್. ಓಕೆ, ಇದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಯಿತು. ಆಮೇಲೆ ಇನ್ನೊಂದು ಇನ್ ಸರ್ವಿಸ್ ಟ್ರೈನಿಂಗ್ ಅಂತ ಕೊಡ್ತೀವಿ ನಾವು. ಜಸ್ಟ್ ಲೈಕ್ ನೀವು ಕೂಡ ಇನ್ ಸರ್ವಿಸ್ ಟ್ರೈನಿಂಗ್ ಇದ್ದಂಗೆ ಅಲ್ವಾ? ಆಲ್ರೆಡಿ ಯು ಆರ್ ಎಂಗೇಜಿಂಗ್ working or you are engaged in some
in extension working some other department, agriculture department, agriculture department, animal husbandry, sericulture already ಅವರು ಕೆಲಸ ಮಾಡ್ತಾ ಇರ್ತಾರೆ. To enhance the update the knowledge and enhance the competency among the work. ಅಂದ್ರೆ as and when new technology release, ಹೊಸ ಟೆಕ್ನಾಲಜಿ ರಿಲೀಸ್ ಆಗ್ತಿದ್ದಾಗ ನಾವೇನ್ ಮಾಡ್ತೀವಿ, ಅವನ್ನೆಲ್ಲ ಕರೀತೀವಿ, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಕರೆದ್ಬಿಟ್ಟು ಅವ್ರಿಗೆ ನೋಡ್ರಿ ಈ ತರ ಒಂದು ಟೆಕ್ನಾಲಜಿ ಇದೆ, ದಿಸ್ ಇಸ್ ಹೊಸ ನ್ಯೂ ಟೆಕ್ನಾಲಜಿ, ಇದು ಫಾರ್ಮರ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ನಾವು ಅವ್ರಿಗೆ ತರಬೇತಿ ಕೊಡ್ತೀವಿ. ಅವ್ರಿಗೆ ಹೇಳಿದ್ರೆ ಇದೇ ಇಂಟರ್ ರೈತರಿಗೆ ಹೇಳೋದು. ಆಕ್ಚುಲಿ ಬೇರೆ ತರ ಎಕ್ಸ್ಟೆನ್ಷನ್ ನೋಡ್ಕೋಬೇಕಿದೆ. ನಮ್ಮ ಫಸ್ಟ್ ಲೈನ್ ಎಕ್ಸ್ಟೆನ್ಷನ್ ಅಂಡ್ ಗ್ರಾಸ್ ರೂಟ್ ಲೆವೆಲ್ ಎಕ್ಸ್ಟೆನ್ಷನ್ ಅಂತೀವಿ ನಾವು. ಫಸ್ಟ್ ಲೈನ್ ಎಕ್ಸ್ಟೆನ್ಷನ್, ಗ್ರಾಸ್ ರೂಟ್ ಲೆವೆಲ್ ಎಕ್ಸ್ಟೆನ್ಷನ್. ನಮ್ದು ಫಸ್ಟ್ ಲೈನ್ ಎಕ್ಸ್ಟೆನ್ಷನ್ ಯೂನಿವರ್ಸಿಟಿ ICAR ಫಸ್ಟ್ ಲೈನ್ ಎಕ್ಸ್ಟೆನ್ಷನ್. ಏನಪ್ಪ, ನಾವು ರೈತರ ಕಾಂಟ್ಯಾಕ್ಟ್ ಇಲ್ಲ, ನಾವು ರೈತರ ಕಾಂಟ್ಯಾಕ್ಟ್ ಮಾಡೋದಿಲ್ಲ. ಓನ್ಲಿ ಎಕ್ಸ್ಟೆನ್ಷನ್ ಆಫ್ ದಿ ಲೈನ್ ಡಿಪಾರ್ಟ್ಮೆಂಟ್ಸ್, ಅವ್ರಿಗೆ ಮಾತ್ರ ನಾವು ಟ್ರೈನಿಂಗ್ ಕೊಡಬೇಕು. ದೇ ಇಂಟರ್ ಪ್ರೊವೈಡ್ ಟ್ರೈನಿಂಗ್ ಅಂಡ್ ಇನ್ಫಾರ್ಮೇಶನ್ ಟು ದ ಫಾರ್ಮರ್ಸ್. ಫಾರ್ಮರ್ಸ್ ಎಲ್ಲಿ ಗ್ರಾಸ್ ರೂಟ್ ಲೆವೆಲ್ ಇರ್ತದೆ, ಹಳ್ಳಿಗಳಲ್ಲಿ ಇರ್ತಾರೆ ನೋಡಿರಲ್ಲ, ಇದು ನಾವು ತಗೊಂಡೋಗಿ ಇಂಟರ್ ಅಲ್ಲಿ ಕೊಡ್ತಾರೆ. ಆಮೇಲೆ ಪ್ರೊಡಕ್ಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಕ್ವಾಲಿಟಿ ಸೀಡ್ ಮೆಟೀರಿಯಲ್, ಅದು ಕೂಡ ನಾವು ಮಾಡ್ತೀವಿ. ನಮ್ಮಲ್ಲಿ ಮುಂಚೆ ಹೊಸದಾಗಿ ಆ್ಯಡ್ ಆಗಿದೆ. ನಾವೇನು ಎಲ್ಲ ರೀತಿಯ ಸಸಿಗಳು, ಈಗ ನಮ್ಮಲ್ಲಿ ಮೇಜರ್ ಏನಪ್ಪ ಅಂದ್ರೆ ಕಾಫಿ, ಮೆಣಸು, ಎಲ್ಲ ಕಡೆ ಮೆಣಸು, ಕಾಫಿ, ಆಮೇಲೆ ಅಡಿಕೆ, ಆಮೇಲೆ ಇದು ಎಲ್ಲ ರೀತಿಯ ಒಬ್ಬ ರೈತ ಇಲ್ಲಿ ಬಂದರು ಅಂದ್ರೆ ಎಲ್ಲ ಫೆಸಿಲಿಟಿ ಅವನಿಗೆ ಸಿಗ್ಬೇಕು, ಸೌಲಭ್ಯ ಸಿಗಬೇಕು. ಆ ರೀತಿ ನಮ್ಮಲ್ಲಿ ಎಲ್ಲ ರೀತಿಯ ಸೀಡ್ಲಿಂಗ್ಸ್ ನಾವು ಪ್ರೊಡ್ಯೂಸ್ ಮಾಡಿ ರೈತರ ಕ್ವಾಲಿಟಿ ಅಟ್ ರೀಸನಬಲ್ ಕಾಸ್ಟ್ ಅಲ್ಲಿ ಕೊಡ್ತೀವಿ. ಆಮೇಲೆ ಇಷ್ಟು ಫೆಸಿಲಿಟಿ ಇದಲ್ಲದೆ ಸಾಯಿಲ್ ಸ್ಯಾಂಪಲ್ ಕೂಡ ನಾವು ಅನಾಲಿಸಿಸ್ ಮಾಡ್ತೀವಿ. ಸಾಯಿಲ್ ಸ್ಯಾಂಪಲ್ ಅನಾಲಿಸಿಸ್ ಮಾಡ್ತೀವಿ. ಆಮೇಲೆ ವಾಟರ್ ಅನಾಲಿಸಿಸ್ ಮಾಡ್ತೀವಿ. ರಿಲೇಟೆಡ್ ನಾಟ್ ಡ್ರಿಂಕಿಂಗ್ ವಾಟರ್ ಮಾಡಲ್ಲ ನಾವು, ಓನ್ಲಿ ರಿಲೇಟೆಡ್ ಟು ಅಗ್ರಿಕಲ್ಚರ್. ಆಮೇಲೆ ಇಲ್ಲಿ ಜಾಸ್ತಿ ಲೈಮ್ ಆಗ್ತಾರೆ, ಜಮೀನುಗಳಿಗೆ ಜಾಸ್ತಿ ಲ್ಯಾಂಡ್ ಸಾಯಿಲ್ ಕೊಟ್ಟಿಲ್ಲ. ಲೈಮ್ ಏನ್ ಲೈಮ್ ಹಾಕಬೇಕು, ಕ್ಯಾಲ್ಸಿಯಂ ಮೆಗ್ನೀಷಿಯಂ, ಓಕೆ, ಕ್ಯಾಲ್ಸಿಯಂ ಇರ್ತದೆ. ಯೂಶಲಿ ಲೈಮ್ ಯಾಕಪ್ಪ ಆಗ್ತೀವಿ ಅಂತಂದ್ರೆ ನಾವಲ್ಲಿ ಇದು ಏನ್ ಹೇಳಿ pH ಲೆವೆಲ್ ಕಮ್ಮಿ ಇದ್ದಾಗ ಟು ನ್ಯೂಟ್ರಲೈಸ್ ಸಾಯಿಲ್ ಅಪ್ಲೈ ಲೈವ್ ಅಪ್ಲೈ ಮಾಡ್ತಾ ಇದ್ದೀವಿ. ಕೋಳಿ ಇದೆ, ಕುರಿ ಇದೆ, ನರ್ಸರಿ ಇದೆ, ಮೀನಿದೆ, ನೀವು ಹೇಳಿದ ಜೇನ್ ಇದೆ, ಎಲ್ಲನೂ ಇದೆ. ಅಸ್ವಾಲ ಕೇಳಿದಿರ, ಎಲ್ಲ ಇಂಪ್ರೂವ್ ಇದೆ. ಹಾಗಾಗಿ ಈಗೇನ್ ಮಾಡ್ತೀವಿ, ಪ್ರೊಡಕ್ಷನ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ವಾಲಿಟಿ ಸೀಡ್ ಮೆಟೀರಿಯಲ್ ನಾವೇ ನರ್ಸರಿ ಮಾಡ್ತೀವಿ. ಓಕೆ, ನಮ್ಮಲ್ಲಿ ಈಗ ನಮ್ಮ ಸ್ಟೇಟ್ ಅಲ್ಲಿ 33 KVK ಇದಾವೆ. ಡಿಸ್ಟ್ರಿಕ್ಟ್ ಎಷ್ಟಿದಾವೆ ನಮ್ಮಲ್ಲಿ? 31. ಯಾಕೆ ಜಾಸ್ತಿ ಅದು? ನಾನು ಹೇಳಿದ್ದು ಒಂದು ಡಿಸ್ಟ್ರಿಕ್ಟ್ಗೆ 1 KVK ಇರುತ್ತೆ. ದಟ್ ಜೂರಿಡಿಕ್ಷನ್ ಏರಿಯಾ ಇಸ್ ಹೋಲ್ ಡಿಸ್ಟ್ರಿಕ್ಟ್. ಈಗ 2 KVK ಇದೆ, ಇನ್ನೊಂದು 2 KVK ಜಾಸ್ತಿ ಅಂತ ಬೇಸ್ಡ್ ಆನ್ ದಿ ಪಾಪ್ಯುಲೇಷನ್ ಕಲ್ಟಿವಬಲ್ ಏರಿಯಾ, ಜಿಯೋಗ್ರಫಿಕಲ್ ಏರಿಯಾ 2 KVK ಕೊಡ್ತಾರೆ. ಈಗ ನಮ್ಮಲ್ಲಿ 2 KVK ಕೊಡ್ಬೇಕಂತಿದ್ದಾಗ ನಮ್ಮಲ್ಲಿ 3 ಝೋನ್ ಇದೆ. ನಾವು 3 ಝೋನ್ ಕವರ್ ಮಾಡ್ತಾ ಇದೀವಿ. ಯಾವುದು? ಹಿಲ್ಲಿ ಝೋನ್, ಸದರ್ನ್ ಟ್ರಾನ್ಸಿಷನಲ್ ಝೋನ್ ಅಂಡ್ ಡ್ರೈ ಝೋನ್, ಸೆಂಟ್ರಲ್ ಡ್ರೈ ಝೋನ್. 3 ಝೋನ್, 3 ಅಗ್ರಿಕಲ್ಚರ್ ಝೋನ್ ನಮ್ಮನ್ನು ಕವರ್ ಆಗ್ತಿದೆ. ಹಂಗಾಗಿ ನಮ್ಮಲ್ಲಿ 9 ತಾಲೂಕ್ಸ್ ಇದೆ ನಮ್ಮ ಡಿಸ್ಟಿಕ್ ಅಲ್ಲಿ. ಇರೋದು 8 ಜನ ಸೈಂಟಿಸ್ಟ್ ಅಷ್ಟೇ. ನಾವು 3 ಜನ ಕವರ್ ಮಾಡೋಕ್ಕಾಗಲ್ಲ, ಆಗಲ್ಲ. ಹಂಗಾಗಿ ಇಲ್ಲೇ ಡಿಬೇಟ್ ಮಾಡ್ತಿದ್ರೆ ನಮ್ಗೆ KVK ಬೇಕು ಅಂತ. ಹಂಗಾಗಿ ಟೋಟಲ್ 33 KVKs ನಮ್ಮ ಕರ್ನಾಟಕದಲ್ಲಿದ್ದಾವೆ. ಟೋಟಲ್ ಇಂಡಿಯಾದಲ್ಲಿ 731 KVKs ನಮ್ಮ ಇಂಡಿಯಾದಲ್ಲಿದ್ದಾವೆ. ಎಂಟೈರ್ ಇಂಡಿಯಾನ ಡಿವೈಡ್ ಮಾಡಿದ್ದಾರೆ ಟು ಫಾರ್ ಈಸಿ ಅಡ್ಮಿನಿಸ್ಟ್ರೇಷನ್ ಮ್ಯಾನೇಜ್ಮೆಂಟ್. 11 ಝೋನ್ ಆಗಿ ಅವರು ಕೂಡ ಝೋನ್ ಮಾಡ್ಕೊಂಡಿದ್ದಾರೆ. ಜಸ್ಟ್ ಈಗ ಅಗ್ರೋಕ್ಲೈಮೇಟಿಕ್ ಝೋನ್ ಇದ್ದಾಗ ಅವರು ಕೂಡ ಎಂಟೈರ್ ಇಂಡಿಯಾ ಡಿವೈಡೆಡ್ ಇಂಟು 11 ಝೋನ್ ಮಾಡ್ಕೊಂಡು ಝೋನ್ 1, ಝೋನ್ 2, ಝೋನ್ 3. ನಮ್ಮ ಕರ್ನಾಟಕ, ಕೇರಳ ಅಂಡ್ ಲಕ್ಷದ್ವೀಪ ಕಮ್ಸ್ ಅಂಡರ್ ಝೋನ್ 11. ದಟ್ ಹೆಡ್ ಆಫೀಸ್ ಅಟ್ ಬ್ಯಾಂಗ್ಳೂರ್ ನಮ್ಮ ಹೆಡ್ ಆಫೀಸ್ ಇದೆ. ಈ 3 ಸ್ಟೇಟ್, ಒಂದು ಟೆರಿಟರಿ, ಯೂನಿಯನ್ ಟೆರಿಟರಿ, 2 ಸ್ಟೇಟ್ ಕಮ್ಸ್ ಅಂಡರ್ ಝೋನ್ 11. ಇಲ್ಲಿ ಕೇರಳದಲ್ಲಿ 15 KVK ಇದಾವೆ, ನಮ್ಮ 33 KVK ಇದಾವೆ. ಲಕ್ಷದ್ವೀಪದಲ್ಲಿ ಒಂದೇ 1 KVK ಇದೆ. ಟೋಟಲ್ ಎಷ್ಟು KVK ಅದು? 15 ಪ್ಲಸ್ ಕೇರಳ 14, 45 KVK ನಮ್ಮ ಝೋನ್ ಅಲ್ಲಿ ಬರ್ತಾ ಇದಾವೆ. ಇದು ಮೇನ್ ಇಂಟೆನ್ಷನ್ ನಿಮಗೆ ಗೊತ್ತಾಗಿದೆ, ಕೃಷಿ ವಿಜ್ಞಾನ ಕೇಂದ್ರ. ನಾವು ಅದನ್ನೇ ಫಾರ್ಮ್ ಸೈನ್ಸ್ ಸೆಂಟರ್ ಕೂಡ ಅಂತ ಹೇಳ್ತಾರೆ. ಮೇಡ್ ಟು ಕ್ಯಾಟರ್ ದ ನೀಡ್ಸ್ ಆಫ್ ದಿ ಫಾರ್ಮರ್ಸ್. KVK ಇಸ್ ದಿ ಕ್ಯಾಟರ್ ದ ನೀಡ್ಸ್ ಆಫ್ ದಿ ಫಾರ್ಮರ್ಸ್. ಅವರ ಒಂದು ಬೇಸ್ಡ್ ಆನ್ ನೀಡ್ಸ್ ಅಂಡ್ ಇಂಟ್ರೆಸ್ಟ್ ಮೇಲೆ ನಮ್ಮ ಟೆಕ್ನಾಲಜಿ ನಾವು ತಗೊಂಡೋಗ್ಬಿಟ್ಟು ರೈತರಿಗೆ ಕೊಡೋದು. ಹಂಗಾಗಿ ನಮ್ಮಲ್ಲಿ ಬಹಳ ಜನ ರೈತರು ಈ ಕಾಂಟ್ಯಾಕ್ಟ್ ಮಿನಿಮಮ್ ಅಂತ ಒಂದು ವರ್ಷದಲ್ಲಿ 8,000 ಜನ ರೈತರು ನಮಗೆ ವಿಸಿಟ್ ಮಾಡ್ತಾರೆ. ಪರ್ ಡೇ ಎಷ್ಟಾಯ್ತು? 300 ಮಾಡ್ಕೊಂಡಿದ್ದೀವಿ. 360 ಬೇಡ, 60 ರಜಾ ಬಂದು ಹೋಗ್ಬಿಡ್ತಾವೆ, ಸಂಡೇ ಹಾಲಿಡೇಸ್. ಆಲ್ಮೋಸ್ಟ್ ಆನ್ ಅವರೇಜ್ ಪರ್ ಡೇ 28 ಫಾರ್ಮರ್ಸ್ ದೇ ವಿಸಿಟಿಂಗ್, ಪರ್ಸನಲಿ ವಿಸಿಟ್. ಅದು ಫೋನ್ ಕಾಲು,
ಫೀಲ್ಡ್ ವಿಸಿಟ್ ಡೆಮಾನ್ಸ್ಟ್ರೇಷನ್ ಎಲ್ಲ ಸೇರಿ ಆಲ್ಮೋಸ್ಟ್ ನಾವು ಲಾಸ್ಟ್ ಇಯರ್ 2,24,000 ಜನ ರೀಚ್ ಆಗಿದ್ದೀವಿ. ಒಂದಾಗಿ ಅದರ ವೇ ಇಷ್ಟು ಜನ ರೀಚ್ ಆಗ್ತಿದ್ದಾರೆ. ಈಗ ಫಾರ್ಮರ್ಸ್ ಆರ್ ಹೈಲಿ ಅಡ್ವಾನ್ಸ್ಡ್. ಈಗ ಆಲ್ ಮೆಜಾರಿಟಿ ಆಫ್ ದಿ ಫಾರ್ಮರ್ಸ್ ಡಿಪೆಂಡಿಂಗ್ ಆನ್ ಸೈಂಟಿಫಿಕಲಿ ಮಾಡಲೇಬೇಕು. ಈಗ ಇಲ್ಲಂದ್ರೆ ಆಗಲ್ಲ. ಅಪ್ಪ ಹಾಕಿದ್ದ ಅನ್ನೋಕ್ಕೆ ನೇತಾಕೊಳ್ಳೋಕ್ಕಾಗಲ್ಲ. ಅಡ್ವಾನ್ಸ್ ಆಗಿ ಮಾಡಲೇಬೇಕಾಗುತ್ತೆ. ಅಡ್ವಾನ್ಸ್ ಆಗಿ ಮಾಡಲೇಬೇಕು. ಹೊಸ ಟೆಕ್ನಾಲಜಿ ಅಡಾಪ್ಟ್ ಮಾಡ್ಕೊಳ್ತಾನೆ ಬೇಕು. ಆಮೇಲೆ ಈಲ್ಡ್ ಇನ್ಕ್ರೀಸ್ ಮಾಡ್ಕೊಳ್ಳೇಬೇಕು. ಹಂಗಾಗಿ ಏನಾಗ್ತಿದೆ, ಹಿಂದಕ್ಕೆ ಹೋಗ್ತಾ ಇದೀವಿ. ಈಗ ನಾವೇನು ಹೇಳ್ತಾ ಇದೀವಿ, ಆರ್ಗ್ಯಾನಿಕ್ ಫಾರ್ಮಿಂಗ್, ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಅಂತ ಹೇಳ್ತಾ ಇದೀವಿ. ಈಗ ಮೊದಲು ಕೆಮಿಕಲ್ ಹಾಕಿ ಅಂತ ಹೇಳ್ತಾ ಇದ್ವಿ. ರೈತರ ಅದೇ ಹೇಳ್ತಿದ್ದಾರೆ, ಸರ್ ಸಾಹೇಬ ನೀವೇ ಹೇಳ್ತಾ ಇದ್ರಿ ಮುಂಚೆ, ಈಗ ಇದು ಹೇಳ್ತಾ ಇದ್ರೆ ಅಂತ ಕೇಳಿದ್ರೆ ಕ್ವಶನ್ ಮಾಡ್ತಿದ್ದಾರೆ. ವಿಧಿ ಇಲ್ಲ ಅದೇ ಅಲ್ವಾ, ನಾವು ಸಾಯಿಲ್ ಉಳಿಸ್ಲೇಬೇಕು. ಈಗ ಏನ್ ಮಾಡ್ತೀವೋ, ಆಸ್ತಿ ಕೊಡ್ತೀವೋ ಗೊತ್ತಿಲ್ಲ. ನೆಕ್ಸ್ಟ್ ಜನರೇಷನ್, ನೆಕ್ಸ್ಟ್ ಮಕ್ಕಳಿಗೆ ಹೆಲ್ತಿ ಸಾಯಿಲ್ ಕೊಟ್ಟರೆ ಸಾಕು. ಆ ಲೆವೆಲ್ಗೆ ಹೋಗ್ತೀವಿ ನಾವು. ಆ ಲೆವೆಲ್ಗೆ ಸಾಯಿಲ್ ಡಿಗ್ರೇಡ್ ಆಗಿದೆ. ನೀವೆಲ್ಲ ಎಷ್ಟಾಗಿದ್ರ ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರ ಹೆಲ್ತಿ ಸಾಯಿಲ್ ಕೊಡೋಣ. ನೆಕ್ಸ್ಟ್ ಆ ಲೆವೆಲ್ಗೆ ಹೋಗಿದ್ದೀವಿ. ಹಂಗಾಗಿ ಆರ್ಗ್ಯಾನಿಕಲಿ ಮಾಡಲೇಬೇಕಾಗುತ್ತೆ. ಗಾಂಧಿ ಹೇಳ್ತಾರೆ, ಮನುಷ್ಯ ಸುತ್ತಾರೆ ಸ್ಮಶಾನಕ್ಕೆ, ಮಣ್ಣೆ ಸುತ್ತಾರೆ ಇಲ್ಲಿಗೆ. ಮಣ್ಣಿಗೆ ಸಾವಿಲ್ಲ ಅಲ್ವಾ, ಮಣ್ಣಿಗೆ ಸಾವಿಲ್ಲ. ಒಂದು ಇಂಚು ಮಣ್ಣಾಗಬೇಕಂದ್ರೆ ಎಷ್ಟು ಸಾವಿರಾರು ವರ್ಷಗಳು ಬೇಕಾಗುತ್ತೆ. ಹಂಗಾಗಿ ನಾವೆಲ್ಲರೂ ಈಗ ನೀವು ಕೂಡ ಬ್ಯಾಂಕ್ಗಳಿಗೆಲ್ಲ ರೈತರ ವಿಂಗ್ ಇದ್ದೇ ಇರ್ತಲ್ಲ ಸರ್, ಒಂದು ವಿಂಗ್ ಇದೆ ಅಲ್ವಾ. ದಯವಿಟ್ಟು ರೈತರು ನಾವೆಲ್ಲರೂ ನಾವಿಲ್ಲ ಡೈಲಿ ಅವ್ರ ಹೆಸರು ಹೇಳ್ಕೊಂಡೆ ನಾವು ಅನ್ನ ತಿನ್ಬೇಕಲ್ವಾ. 5 ವರ್ಷ ಹಿಂದೆ 5 ವರ್ಷ ಹಿಂದೆ ಕೊರೋನಾ ಟೈಮಲ್ಲಿ ಎಲ್ಲಾ ಇಂಡಸ್ಟ್ರಿನೂ ಕ್ಲೋಸ್ ಆಯ್ತು. ಗೊತ್ತಾಯ್ತಾ? ಎಲ್ಲಾ ಇಂಡಸ್ಟ್ರಿನೂ ಕ್ಲೋಸ್ ಆಯ್ತು. ರೈತರು ಮಾತ್ರ ಬಿಸ್ನೆಸ್ ಹೋಗಿಲ್ಲ. ನಾವು ಇನ್ನೂ 5 ವರ್ಷ ನಮ್ಮ ರೈತರು ನಿದ್ದೆ ಮಾಡಿದ್ರು 5 ವರ್ಷ ತಿನ್ಬೋದು. ಅಷ್ಟು ದಾಸ್ತಾನು ನಮ್ಮಲ್ಲಿದೆ. ಸೆಲ್ಫ್ ಸಫಿಷಿಯನ್ಸಿ ಇದೀವಿ ನಾವು ಅಲ್ವಾ. ಇನ್ನೊಂದಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಗೆಲ್ಲ ಗೊತ್ತಿರೋ ಮೊನ್ನೆ ಚೈನಾ ಹಿಂಗಾಗಿ ಮುಂದೆ ಹೋಗಿದ್ವಿ. ಯಾವ ಪ್ರೊಡಕ್ಷನ್ ಅಲ್ಲಿ ಚೈನಾ ಮುಂದೆ ಇತ್ತು. ರೈಸ್ ಚೈನಾ ಮುಂದೆ ಹೋಗಿದ್ವಿ ಅಲ್ವಾ. ಅದೊಂದು ಖುಷಿ ವಿಷಯ. ನಾವು ಯಾಕೆ ಟ್ಯಾಕ್ಸ್ ಹೇಳ್ಬೇಕು, ಟ್ಯಾಕ್ಸ್ ಹೇಳ್ಬೇಕು. ಇಲ್ಲಿ ಸೈಂಟಿಸ್ಟ್ ನಿಂತು ಇದೆ, ಬ್ಯಾಂಕ್ ಇದೆ, ನೀವು ನೋಡ್ಬಿಟ್ಟು ನಾವೇನು ಮಾಡೋಕ್ಕಾಗಲ್ಲ. ಎಲ್ಲರಿಗೂ ಕಾಂಟ್ರಿಬ್ಯೂಷನ್ ಇದೆ. ಹಂಗಾಗಿ ಎಲ್ಲರೂ ಸೇರಿ ರೈತರ ಏಳಿಗೆಗಾಗಿ ಶ್ರಮಿಸೋಣ. ಬಹಳ ಅಂದ್ರೆ ಸ್ವಾಭಿಮಾನಿ ಜಾಸ್ತಿ, ಅವರು ಸ್ವಾಭಿಮಾನಿಗಳು ಜಾಸ್ತಿ. ನೀವು ಈ ವರ್ಷ ಬೆಳೆ ಸಿಕ್ಕಿಲ್ಲ ಅಂತಂದ್ರೂ ನೆಕ್ಸ್ಟ್ ಇಯರ್ ಉಳುಮೆ ಮಾಡಕ್ ಬಿಡಲ್ಲ. ಅದೇ ನಾವೇನು ಗೊತ್ತಾ, ಬಿಸ್ನೆಸ್ ಮ್ಯಾನ್ಗಳು ಬೆಲೆ ಏನೇ ಮಾಡಿದ್ರೆ ಪ್ರಾಫಿಟ್ ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಬೈ ಚಾನ್ಸ್ ಅಲ್ಲಿ ಬಿಸ್ನೆಸ್ ಕೈ ಆಗ್ತಾನೆ, ಅಲ್ಲಿ ಪ್ರಾಫಿಟ್ ಇಲ್ಲ ಅಂದ್ರೆ ನೆಕ್ಸ್ಟ್ ಅಲ್ಲಿ ಹೋಗೋದೇ. ರೈತರಿಗೆ ಅಷ್ಟು ಲಾಸ್ ಆದ್ರೆ, ಈ ವರ್ಷ ಲಾಸ್ ಆಯ್ತು ಅಂತ ಸುಮ್ಮನೆ ಗೊತ್ತಿಲ್ಲ, ಮುಗೀತು ಕತೆ. ಹಂಗಾಗಿ ಲಾಸ್ ಆಯ್ತು ಅಂತ ಬರೋಲ್ಲ. ನಮ್ಮ ಕಾಯಕ ಮಾಡ್ತಾನೆ ಇರ್ತಾನೆ. ಅವನಿಗೆ ನಮ್ಮೆಲ್ಲರ ಕೈ ಜೋಡಿಸೋದು ಅಲ್ಲ, ಒಬ್ಬೊಬ್ಬರನ್ನು ಕೈ ಜೋಡಿಸಿದ್ರೆ ರೈತ ಮುಂದೆ ಹೋಗೋದು ಅಂತ ಹೇಳ್ತಾ, ಸಮಥಿಂಗ್ ಯು ಶುಡ್ ಕಾಂಟ್ರಿಬ್ಯೂಟ್ ಟು ಸೊಸೈಟಿ. ನಮ್ಮ ಸೈಂಟಿಸ್ಟ್ಗಳಿಗೆ ನೀವು ಕರೆ ಮಾಡ್ಬೋದು. 24/7 ಮಾಡಿ ಮಾಹಿತಿ ತಗೊಳ್ಳಿ, ರೈತ ದುಡ್ಡು ಕೊಡಿ ಅಂತ ಹೇಳ್ತಾ ಇದುವರೆಗೆ ಕೃಷಿ ವಿಜ್ಞಾನ ಕೇಂದ್ರಗಳ ಚಟುವಟಿಕೆಗಳ ಕುರಿತು ಮೂಡಿಗೆರೆ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಕೃಷ್ಣಮೂರ್ತಿ ಕೆಟಿ ಅವರಿಂದ ಮಾಹಿತಿ ಕೇಳಿದಿರಿ. ಹೊರಾಂಗಣ ಧ್ವನಿ ಮುದ್ರಣಕ್ಕೆ ತೆರಳಿ ಪ್ರಸಾರಕ್ಕೆ ಅಳವಡಿಸಿದವರು ಪ್ರಸ್ತುತಿ ಮತ್ತು ನಿರ್ಮಾಣ ಡಾಕ್ಟರ್ ಸುಧಾಕರ್ ಎಸ್.ಎಂ. ನಿರ್ವಹಣೆ ಎಸ್.ಆರ್. ಭಟ್. ಇದು ಭದ್ರಾವತಿ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಯಿತು.